ವಾಕ್ಯವನ್ನ ಧ್ಯಾನ ಮಾಡುವಾಗ ದೇವರ ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ, ಶಿಷ್ಟನು 7 ಸಾರಿ ಬಿದ್ದರೂ ಮತ್ತೆ ಏಳುವನು, ಆದರೆ ದುಷ್ಟನು ಕೇಡಿನಿಂದ ಬಿದ್ದೆ ಹೋಗುವನು ಎಂಬುದಾಗಿ. ಅಂತ ಹೇಳಿದ್ರೆ ಸಿಸ್ಟರಿಗೆ ಕಷ್ಟ ಬರುವುದಿಲ್ಲ ಅಂತಲ್ಲ, ಸಿಸ್ಟರ್ ಬಿದ್ದರೆ ಕೂಡ ದೇವರವರನ್ನ ಮೇಲೆ ಎತ್ತಾನೆ, ಆದರೆ ಕೆಟ್ಟವರು ಕೆಳಗೆ ಬಿದ್ದರೆ ಒಂದು ಸಲ ಮೇಲೆ ಎತ್ತಲಿಕ್ಕಾಗುವುದಿಲ್ಲ ಎನ್ನುವಂಥದ್ದು. ಹಾಗಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂಥ ದೇವರನ್ನ ನಾವು ಸ್ವಲ್ಪ ಹೊತ್ತು ಹಾಡಿನ ಮೂಲಕ ಸ್ತುತಿಸುವ ಹಾಗೆ ಪ್ರಾರ್ಥನೆಯನ್ನು ಮಾಡಿ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳುವ. ಪ್ರಾರ್ಥನೆಯನ್ನು ಮಾಡುವ. ಮನೆಯನ್ನ ಕಟ್ಟುವುದಕ್ಕೆ ಜ್ಞಾನವೇ ಸಾಧನ, ಅದನ್ನು ಸ್ಥಿರಪಡಿಸುವುದಕ್ಕೆ ವಿವೇಕವೇ ಆಧಾರ, ಅದರ ಕೋಣೆಗಳು ಅಮೂಲ್ಯವಾದ ಎಲ್ಲ ಇಷ್ಟ ಸಂಪತ್ತಿನಿಂದ ತುಂಬಿಸುವುದಕ್ಕೆ ತಿಳುವಳಿಕೆಯೇ ಉಪಕರಣ. ನಮ್ಮ ಈ ಸಂಜೆಯ ಸತ್ಯವೇದ ಅಧ್ಯಯನ ಪ್ರಾರ್ಥನಾ ಕೂಟವು ತಂದೆ, ಕುಮಾರ, ಪರಿಶುದ್ಧಾತ್ಮನಾದಂತ ತ್ರೈಕ ದೇವರ ನಾಮದಲ್ಲಿ ಆರಂಭವಾಗಲಿ. ಆಮೇಲೆ ಪ್ರೀತಿಯುಳ್ಳ ದೇವಜನರೇ, ನಾವು ಸ್ವಲ್ಪ ಹೊತ್ತು ದೇವರನ್ನ ಸ್ತುತಿಸುವ ಹಾಗೆ ದೇವರ ವಾಕ್ಯ ಈ ರೀತಿಯಲ್ಲಿ ಇರ್ತದೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡ್ರಿ ಎಂಬುದಾಗಿ. ನಮಗೆ ಎಲ್ಲ ಸಿಚುವೇಶನ್ ಅಲ್ಲಿ ಸಂತೋಷ ಪಡ್ಲಿಕ್ಕೆ ಆಗುದಿಲ್ಲ, ಎಲ್ಲ ಸಿಚುವೇಶನ್ ಅಲ್ಲಿ ತುಂಬಾ ಪೀಸ್ಫುಲ್ ಆಗಿರ್ಲಿಕ್ಕೆ ಆಗುದಿಲ್ಲ. ಆದ್ರೆ ಎಲ್ಲ ಸಿಚುವೇಶನ್ ಅಲ್ಲಿ ಒಂದು ಕಾಮ್ನೆಸ್, ಫೇತ್ಫುಲ್ನೆಸ್ ನಾವು ಮೇಂಟೈನ್ ಮಾಡಬಹುದು. ಏನಂತ ಹೇಳಿದ್ರೆ, that we can trust God is with us and God can redeem us from all the bondage or all the problems ಎನ್ನುವುದು. ಹಾಗಾಗಿ ದೇವರಲ್ಲಿ ಸಂತೋಷ ಪಡ್ರಿ ಅಂತ ಹೇಳಿದ್ರೆ ಇಂಥ ಒಂದು ನಂಬಿಕೆಯಲ್ಲಿ ಸಂತೋಷ ಪಡ್ಲಿಕ್ಕೆ ಪೌಲ ಹೇಳ್ತಾನೆ. ನಾವು ಈ ದೇವರನ್ನ ಸ್ತುತಿಸುವ ಹಾಗೆ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ಒಂದು ಹಿಂದಿ ಗೀತೆ, ಹೋತೇರಿ ಸ್ತುತಿ ಅವರ ಆರಾಧನಾ ಕರ್ತಾಹು ಮೇ ತುಜಸೆ, ಈ ಪ್ರಾರ್ಥನೆ ಎನ್ನುವಂತ ಗೀತೆಯನ್ನು ಹಾಡಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. और आराधना करता हूँ मैं तुझसे प्रार्थना, महिमा से तेरी तो इस जगह को जो भी तो चाहे तू यहाँ पर कर. ಕೀರ್ತನೆಗಾರನು ಅಥವಾ ಗೀತೆಯನ್ನು ರಚಿಸುವಂತಹ ಗೀತ ರಚಕನು ಹೀಗೆ ಹೇಳ್ತಾನೆ, ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ ನನ್ನ ಪ್ರೀತಿಯ ಯೇಸುವೆ ಎಂಬುದಾಗಿ. ನಾವು ದೇವರ ಹತ್ರ ಬೇಡಿಕೊಳ್ಳುವಾಗ, ಪ್ರಾರ್ಥನೆ ಮಾಡುವಾಗ
ದೇವರು ನಮ್ಮ ಬಳಿಯಲ್ಲಿ ಬರ್ತಾನೆ ಅನ್ನುವಂಥದ್ದನ್ನ ದೇವರ ವಾಕ್ಯ ಕೂಡ ಹೇಳ್ತದೆ. ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ಯೆಹೋವನು ತನ್ನನ್ನು ಹುಡುಕುವವರಿಗೆ ಮಹೋಪಕಾರಿಯು ಮಾತ್ರವಲ್ಲದೆ ಇನ್ನು ಅನೇಕ ಕಡೆಗಳಲ್ಲಿ ಬೇಡಿಕೊಳ್ಳ್ರಿ ನಮಗೆ ಸಿಗ್ತದೆ ಎನ್ನುವಂಥದ್ದು ಅಂತ ಹೇಳಿದ್ರೆ, ನಾವು ಪ್ರಾರ್ಥನೆ ಮಾಡುವಾಗ ದೇವರ ಉತ್ತರ, ದೇವರ ಪ್ರಸನ್ನತೆ ನಮ್ಗೆ ಯಾವಾಗ್ಲೂ ಸಿಗ್ತದೆ ಎನ್ನುವಂತ ಮನೋಭಾವನೆಯನ್ನು ಹುಟ್ಟಿಸುವಂತ ಒಂದು ಗೀತೆ ನಾನು ಪ್ರಾರ್ಥನೆ ಮಾಡುವಾಗ ಎನ್ನುವಂತ ಈ ಗೀತೆಯನ್ನ ನಾವು ಹಾಡಿ ನಮ್ಮ ಆತ್ಮಿಕ ಜೀವಿತವನ್ನು ಮತ್ತಷ್ಟು ಬಲಪಡಿಸಿಕೊಳ್ಳುವ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ, ನನ್ನ ಪ್ರೀತಿಯ ಯೇಸುವೇ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ, ನನ್ನ ಪ್ರೀತಿಯ ಯೇಸುವೇ. ಆರಾಧನೆ 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 ನಿಮಗೆ, ಆರಾಧನೆ 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 ನಿಮಗೆ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ, ನನ್ನ ಪ್ರೀತಿಯ ಯೇಸುವೇ. ಮನಮರುಗೋ ದೇವರು ನೀ, ನನ್ನ ಮನ್ನಿಸಿ ಕಾಪಾಡು ನೀ. ಮನಮರುಗೋ ದೇವರು ನೀ, ನನ್ನ ಮನ್ನಿಸಿ ಕಾಪಾಡು ನೀ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ, ನನ್ನ ಪ್ರೀತಿಯ ಯೇಸುವೇ. ಚಿತ್ತದಂತೆ ನಿನ್ನ ಸನ್ಮಾರ್ಗದಿ ನಾನು ಬಾಲಕ ನಡೆಸು ನೀ. ಚಿತ್ತದಂತೆ ನಿನ್ನ ಸನ್ಮಾರ್ಗದಿ ನಾನು ಬಾಲಕ ನಡೆಸು ನೀ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ, ನನ್ನ ಪ್ರೀತಿಯ ಯೇಸುವೇ. ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ನೀನು ಕೈ ಬಿಡುವ ದೇವರಲ್ಲ. ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ನೀನು ಕೈ ಬಿಡುವ ದೇವರಲ್ಲ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ, ನನ್ನ ಪ್ರೀತಿಯ ಯೇಸುವೇ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ, ನನ್ನ ಪ್ರೀತಿಯ ಯೇಸುವೇ. ಆರಾಧನೆ 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 ನಿಮಗೆ, ಆರಾಧನೆ 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 ನಿಮಗೆ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ, ನನ್ನ ಪ್ರೀತಿಯ ಯೇಸುವೇ. ನಾವು ಕೊನೆಯದಾಗಿ ಇನ್ನೊಂದು ಗೀತೆಯನ್ನ ಹಾಡಿ ನಾವು ದೇವರ ವಾಕ್ಯಕ್ಕಾಗಿ ನಮ್ಮನ್ನು ಸಿದ್ಧಪಡಿಕೊಳ್ಳುವ. ಇಂದು ನಿನಗಾಗಿ ನಾ ಬೇಡಿ ಬಂದೆ, ನೀನೇ ನನ್ನ ಪ್ರಾಣವು ಎನ್ನುವಂತ ಗೀತೆ. ಈ ಗೀತೆಯನ್ನ ನಾವು ಪ್ರಾರ್ಥನಾ ಪೂರ್ವಕವಾಗಿ ಮಾಡುವ. ನಿನಗಾಗಿ ನಾ ಬೇಡಿ ಬಂದೆ, ನೀನೇ ನನ್ನ ಪ್ರಾಣವು. ಇಂದು ನಿನಗಾಗಿ ನಾ ಬೇಡಿ ಬಂದೆ,
ನಾ ಬೇಡಿ ಬಂದೆ, ನೀನೇ ನನ್ನ ಪ್ರಾಣವು. ಜಗದೋಡು ಬೆಳಕಾಗಿ ಬಂದಂತ ಜಗದೀಶನೇ, ಪರಮಾದಯಾಶೀಲನೇ. ಜಗದೋಡು ಬೆಳಕಾಗಿ ಬಂದಂತ ಜಗದೀಶನೇ, ಪರಮಾದಯಾಶೀಲನೇ. ಪರಿಶುದ್ಧ ನನ್ನ ತಂದೆಯೇ, ಇಂದು ನಿನಗಾಗಿ ನಾ ಬೇಡಿ ಬಂದೆ, ನೀನೇ ನನ್ನ ಪ್ರಾಣವು. ಇಂದು ನಿನಗಾಗಿ ನಾ ಬೇಡಿ ಬಂದೆ, ನೀನೇ ನನ್ನ ಪ್ರಾಣವು. ನಿನ್ನ ಸ್ವರವ ಕೇಳಿ ಬಂದೆ, ನಿನ್ನ ಹಾಡಿ ಕೊಂಡಾಡುವೆ. ನಿನ್ನ ಸ್ವರವ ಕೇಳಿ ಬಂದೆ, ನಿನ್ನ ಹಾಡಿ ಕೊಂಡಾಡುವೆ. ಇಂದು ನಿನಗಾಗಿ ನಾ ಬೇಡಿ ಬಂದೆ, ನೀನೇ ನನ್ನ ಪ್ರಾಣವು. ಇಂದು ನಿನಗಾಗಿ ನಾ ಬೇಡಿ ಬಂದೆ, ನೀನೇ ನನ್ನ ಪ್ರಾಣವು. ಸ್ವರವ ಕೇಳಿ ಬಂದೆ, ನಿನ್ನ ಹಾಡಿ ಕೊಂಡಾಡುವೆ. ನಿನ್ನ ಸ್ವರವ ಕೇಳಿ ಬಂದೆ, ನಿನ್ನ ಹಾಡಿ ಕೊಂಡಾಡುವೆ. ನನ್ನ ಪಾಪಗಳಿಗಾಗಿ ಪ್ರಾಣವ ಕೊಟ್ಟಾತನೇ, ಆ ತ್ಯಾಗವ ಮರೆಯಲು. ನನ್ನ ಪಾಪಗಳಿಗಾಗಿ ಪ್ರಾಣವ ಕೊಟ್ಟಾತನೇ, ಆ ತ್ಯಾಗವ ಮರೆಯಲು. ನೊಂದಂತ ನನ್ನ ಯೇಸುವೇ, ಇಂದು ನಿನಗಾಗಿ ನಾ ಬೇಡಿ ಬಂದೆ, ನೀನೇ ನನ್ನ ಪ್ರಾಣವು. ಎಂದು ನಿನಗಾಗಿ ನಾ ಬೇಡಿ ಬಂದೆ, ನೀನೇ ನನ್ನ ಪ್ರಾಣವು. ನಿನ್ನ ಸ್ವರವ ಕೇಳಿ ಬಂದೆ, ನಿನ್ನ ಹಾಡಿ ಕೊಂಡಾಡುವೆ. ನಿನ್ನ ಸ್ವರವ ಕೇಳ ಬಂದೆ, ನಿನ್ನ ಹಾಡಿ ಕೊಂಡಾಡುವೆ. ಪ್ರಾರ್ಥನೆಯನ್ನು ಮಾಡಿ ಸ್ವಲ್ಪ ಹೊತ್ತು ನಮ್ಮ ಎಲ್ಲ ಜೀವನದ ಸಮಸ್ಯೆಗಳನ್ನ, ನಮ್ಮ ಎಲ್ಲ ಅಗತ್ಯತೆಗಳನ್ನ ದೇವರ ಸಾನ್ನಿಧ್ಯದಲ್ಲಿ ತೆರೆದಿಡೋಣ, ಪ್ರಾರ್ಥನೆಯನ್ನು ಮಾಡೋಣ. ನಮ್ಮೆಲ್ಲರನ್ನ ಬಹಳವಾಗಿ ಪ್ರೀತಿ ಮಾಡುವಂತಹ ಭೂಪರಲೋಕಗಳ ಒಡೆಯನಾದಂತಹ ಕರುಣಾಮಯಿಯಾದ ನಮ್ಮ ದೇವರೇ, ಸ್ವಾಮಿ, ನೀನು ಸರ್ವಶಕ್ತನು, ಮಹೋನ್ನತನು, ಭೂಪರಲೋಕಗಳ ಮೇಲೆ ಸಂಪೂರ್ಣವಾದಂತಹ ಹಿಡಿತವನ್ನು ಹೊಂದಿರುವಂತವನು, ನಮ್ಮೆಲ್ಲರ ಜೀವನದ ಮೇಲೆ ಅಧಿಕಾರವುಳ್ಳಂತ ದೇವರು ನೀನಾಗಿರುವುದಕ್ಕಾಗಿ ನಾವು ನಿನಗೆ ಸ್ತುತಿ ಸ್ತೋತ್ರಗಳನ್ನ ಸಮರ್ಪಿಸ್ತೇವೆ. ದೇವರೇ, ನಿನ್ನ ಮಕ್ಕಳಾದಂಥ ನಮ್ಮೆಲ್ಲರನ್ನ ನಿನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿ ಈ ಮಣ್ಣಾದಂಥ ದೇಹದಲ್ಲಿ ನಿನ್ನ ಶ್ವಾಸವನ್ನು ಹೂದಿ ನಾವೆಲ್ಲರೂ ಈ ದೇಶದಲ್ಲಿ ಒಂದು ಲೋಕದಲ್ಲಿ ಜೀವಿತವನ್ನು ಮಾಡುವಾಗ ನಿನ್ನ ಕಾರ್ಯಗಳನ್ನ, ನಿನ್ನ ಉದ್ದೇಶಗಳನ್ನ ನೆರವೇರಿಸುವುದಕ್ಕೆ ನಿರ್ಮಿಸಲ್ಪಟ್ಟಿದ್ದೇವೆ ಎಂಬುದನ್ನು ನೀನು ನಮಗೆ ಈ ಸಮಯದಲ್ಲಿ ನೆನಪು ಮಾಡಬೇಕಾಗಿ ಬೇಡ್ತೇವೆ. ದೇವರೇ, ನೀನು ಸೃಷ್ಟಿಸಿದ್ದು ಮಾತ್ರವೇ ಅಲ್ಲದೆ ನಮ್ಮ ಜೀವನಕ್ಕೆ ಬೇಕಾದ ಎಲ್ಲ ಅಗತ್ಯತೆಗಳನ್ನ ಪೂರೈಸುವಂತಹ, ನಮ್ಮನ್ನ ಕೈ ಹಿಡಿದು ನಡೆಸುವಂತಹ, ನಮ್ಮ ಎಲ್ಲ ಇಷ್ಟಾರ್ಥಗಳನ್ನ, ಅಗತ್ಯತೆಗಳನ್ನ ಸಕಾಲದಲ್ಲಿ ಪೂರೈಸುವಂತ ದೇವರು ನೀನಾಗಿರುವುದಕ್ಕಾಗಿ ನಾವು ನಿನಗೆ ಸ್ತುತಿ ಸ್ತೋತ್ರಗಳನ್ನ ಸಮರ್ಪಿಸ್ತೇವೆ. ದೇವರ, ವಿಶೇಷವಾಗಿ ಈ ಸಂಜೆಯ ದಿವಸದ
ಸಮಯಕ್ಕಾಗಿ ಸ್ತೋತ್ರ ಹೇಳ್ತೇವೆ. ಈ ಸಂಜೆ ವೇಳೆಯಲ್ಲಿ ನಾವೆಲ್ಲರೂ ಆನ್ಲೈನ್ ಮೂಲಕವಾಗಿ ನಿನ್ನ ಸಾನ್ನಿಧ್ಯ ಪ್ರವೇಶವನ್ನು ಬಯಸಿ ಬರ್ಲಿಕ್ಕಾಗುವಂತೆ ನಡೆಸಿದ್ದಿ. ಈ ಒಂದು ಸಮಯದಲ್ಲಿ ಆನ್ಲೈನ್ ಮೂಲಕವಾಗಿ ಇದರಲ್ಲಿ ಪಾಲ್ಗೊಂಡಂತ ಎಲ್ಲರ ಜೀವನಕ್ಕಾಗಿ ನಾವು ನಿನಗೆ ಸ್ತೋತ್ರ ಹೇಳ್ತೇವೆ. ದೇವರ ಈ ದಿನವೆಲ್ಲ ನೀನು ನಮ್ಮನ್ನ ಕಾಪಾಡಿದ್ದಿ, ನಮ್ಮ ಪ್ರಯಾಣಗಳನ್ನು ಆಶೀರ್ವಾದ ಮಾಡಿದ್ದಿ, ನಮಗೆ ಎಲ್ಲಾ ರೀತಿಯ ಅಗತ್ಯತೆಗಳನ್ನ ನೀನು ಅನುಗ್ರಹಿಸಿ ಕೊಟ್ಟದಕ್ಕಾಗಿ ಸ್ತೋತ್ರ ಹೇಳ್ತೇವೆ. ನಮಗೆ ಕೊಟ್ಟಂತ ಆರೋಗ್ಯಕ್ಕಾಗಿ ನಿನ್ನ ಹಸ್ತದಡಿಯಲ್ಲಿ ನಾವು ಶಾಂತಿ ಸಮಾಧಾನದಿಂದ ಆಶೀರ್ವಾದದಾಯಕವಾದಂತಹ ಜೀವಿತವನ್ನು ಮಾಡ್ಲಿಕ್ಕಾಗುವಂತೆ ನೀನು ಬಲಪಡಿಸ್ತಿರುವುದಕ್ಕಾಗಿ ಸ್ತೋತ್ರ. ದೇವರ ಒಂದು ಸಂಜೆ ವೇಳೆಯಲ್ಲಿ ನಾವೆಲ್ಲ ಜನರನ್ನ ನೆನಪು ಮಾಡಿ ಇತರರಿಗೋಸ್ಕರ, ಈ ಸೃಷ್ಟಿಗೋಸ್ಕರ, ಸಮಾಜಕ್ಕೋಸ್ಕರ, ನಮ್ಮ ಸಭೆಗೋಸ್ಕರ, ನಿನ್ನ ಸೇವೆಯಲ್ಲಿ ಪರಿಶ್ರಮ ಪಡುತ್ತಿರುವಂತವರಿಗೋಸ್ಕರ, ನಮ್ಮ ಸಭೆಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇವೆ. ವಿಶೇಷವಾಗಿ ಸೃಷ್ಟಿಯ ಮೇಲೆ ನಿನ್ನ ದಯ ಇರಲಿ. ಕಾಲ ಕಾಲಕ್ಕೆ ಮಳೆ ಬೆಳೆಯನ್ನ, ಉತ್ತಮವಾದಂತಹ ಪರಿಸರವನ್ನು ಅನುಗ್ರಹಿಸಿ ಈ ಸೃಷ್ಟಿಯಲ್ಲಿ ನಿನ್ನ ಮಕ್ಕಳಾದಂತಹ ನಾವೆಲ್ಲರೂ ಆರೋಗ್ಯದಾಯಕವಾಗಿ ಜೀವಿಸಲಿಕ್ಕಾಗುವಂತೆ ಸೃಷ್ಟಿಯನ್ನ ನಿನ್ನ ಆಶೀರ್ವಾದ ಮಾಡು. ಅದೇ ರೀತಿಯಲ್ಲಿ ನಿನ್ನ ಸೇವೆಯ ನಿಮಿತ್ತ ಕಷ್ಟಗಳನ್ನ, ನೋವು, ಹಿಂಸೆಗಳನ್ನ ಎದುರಿಸ್ತಿರುವಂತ ಎಲ್ಲ ನಿನ್ನ ಬಡ ಸೇವಕರ ಮೇಲೆ ನಿನ್ನ ದಯ ಇರಲಿ. ಅವರೆಲ್ಲ ಅಗತ್ಯತೆಗಳನ್ನು ಪೂರೈಸು. ನಿನ್ನ ಸೇವೆ ನಿಮಿತ್ತವಾಗಿ ಅವ್ರು ಪಡುವಂತ ಎಲ್ಲ ಪ್ರಯಾಸಗಳಿಗೆ ತಕ್ಕ ಪ್ರತಿಫಲವನ್ನು, ಆಶೀರ್ವಾದವನ್ನು ಅನುಗ್ರಹಿಸಿ ಎಂಬುದಾಗಿ ಬೇಡ್ತೇವೆ. ಅದೇ ರೀತಿಯಲ್ಲಿ ಕಷ್ಟ ಕಣ್ಣೀರಿನಲ್ಲಿರುವಂತಹ ಬಡ ಜನರನ್ನ ನೆನಪು ಮಾಡ್ತೇವೆ. ಆಸ್ಪತ್ರೆಯಲ್ಲಿ ದಾಖಲಾದಂತವರು, ರೋಗಿಗಳು, ನಿರ್ಗತಿಕರು, ಅನಾಥರು, ಇಂಥ ಎಲ್ಲ ಮಕ್ಕಳ ಮೇಲೆ ನಿನ್ನ ಅಪಾರವಾದ ಕರುಣೆ ಇರಲಿ. ಅವರಿಗಿರುವಂತ ಎಲ್ಲ ಸಮಸ್ಯೆಗಳಿಂದ ಅವರಿಗೆ ಬಿಡುಗಡೆಯನ್ನು ಕೊಡು. ನಿನ್ನ ಸಹಾಯಕ್ಕಾಗಿ ಎದುರು ನೋಡುವಾಗ ತಕ್ಕ ಕಾಲದಲ್ಲಿ ಅವರಿಗೆ ಸಹಾಯವನ್ನ, ಬಿಡುಗಡೆಯನ್ನು ಅನುಗ್ರಹಿಸಿ ಎಂಬುದಾಗಿ ಬೇಡ್ತೇವೆ. ಹಾಗೆ ಸ್ವಾಮಿ, ನಮ್ಮ ದೇಶ, ನಮ್ಮ ರಾಜ್ಯ, ಜಿಲ್ಲೆ, ಊರುಗಳನ್ನು ಆಶೀರ್ವಾದ ಮಾಡು. ವಿಶೇಷವಾಗಿ ಭಾರತ ದೇಶದಲ್ಲಿ ನಡೆಯುತ್ತಿರುವಂತಹ ಚುನಾವಣಾ ಕಾರ್ಯದಲ್ಲಿ ನಿನ್ನ ದಯ ಇರಲಿ. ಜನರು ನ್ಯಾಯಯುತವಾದಂತಹ ಮತ್ತು ಒಳ್ಳೆಯ ನಾಯಕನನ್ನು ಆರಿಸುವಲ್ಲಿ ನೀತಾನೆ ಸಹಾಯವನ್ನು ಅನುಗ್ರಹಿಸಿ ಎಂಬುದಾಗಿ ಬೇಡ್ತೇವೆ. ಹಾಗೆ ನಮ್ಮ ಕ್ರಿಸ್ತವಂದನ ಕನ್ನಡ ಸಭೆಯನ್ನ ನೆನಪು ಮಾಡ್ತೇವೆ. ಈ ಒಂದು ಶಾರ್ಜಾ ದೇಶದಲ್ಲಿ ನಿನ್ನ ಮಕ್ಕಳಾದಂತಹ ನಮ್ಮೆಲ್ಲರನ್ನ ಇಲ್ಲಿ ಕರೆತಂದದ್ದು ಮಾತ್ರವಲ್ಲದೆ ಒಟ್ಟಾಗಿ ಸೇರಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತೇವೆ. ಮಾತ್ರವಲ್ಲದೆ ಇಲ್ಲಿ ನಾವು ನಿನಗೆ ನಂಬಿಗಸ್ತಿಕೆ ಉಳ್ಳಂತ ಸಮುದಾಯವಾಗಿ ಸೇವೆ ಮಾಡ್ಲಿಕ್ಕಾಗುವಂತೆ ಕೊಟ್ಟಂತ ಎಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರ ಹೇಳ್ತೇವೆ. ಮುಂದಿನ ದಿವಸಗಳಲ್ಲಿ ಕೂಡ ಸಭೆಯನ್ನು ಆಶೀರ್ವಾದ ಮಾಡು. ಸಭೆಯಲ್ಲಿ ಆಧ್ಯಾತ್ಮಿಕ ಉಜ್ಜೀವನವನ್ನು ಉಂಟು ಮಾಡು. ಪರಸ್ಪರ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ, ಅನ್ಯೂನ್ಯತೆ, ಗೌರವವನ್ನು ಹುಟ್ಟಿಸು. ಆ ಮೂಲಕ ಸಭೆ ಮತ್ತಷ್ಟು ನಿನ್ನ ಭಯಭಕ್ತಿಯಲ್ಲಿ ನೆಲೆಗೊಂಡು ಈ ದೇಶದಲ್ಲಿ ನಿನಗೆ ಸಾಕ್ಷಿ ಕೊಡುವಂತ ನಿನ್ನನ್ನು ಮಹಿಮೆ ಪಡಿಸಲಿಕ್ಕಾಗುವಂತ ಎಲ್ಲರನ್ನ ಬಲಪಡಿಸಿ ಎಂಬುದಾಗಿ ಬೇಡ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಸಭೆಯಲ್ಲಿರುವಂತಹ ಪ್ರತಿಯೊಂದು ಕುಟುಂಬಗಳನ್ನ, ವ್ಯಕ್ತಿಗಳನ್ನ, ಮಕ್ಕಳನ್ನ ಹೆಸರಾಗಿ ನೆನಪು ಮಾಡ್ತೇವೆ. ಎಲ್ಲ ಕುಟುಂಬಗಳಲ್ಲಿ ಪ್ರೀತಿ, ಅನ್ಯೂನ್ಯತೆ, ಶಾಂತಿ, ಸಮಾಧಾನ, ಆಶೀರ್ವಾದವನ್ನು ಅನುಗ್ರಹಿಸಿ ಕುಟುಂಬ ಜೀವನದ ಮೂಲಕ ನಿನ್ನನ್ನು ಮಹಿಮೆ ಪಡಿಸುವಂತ ಎಲ್ಲ ಕುಟುಂಬಗಳನ್ನು ಆಶೀರ್ವಾದ ಮಾಡು. ಹಾಗೆ ಕುಟುಂಬ ಜೀವನಕ್ಕೆ ಕಾಲಿಡಲಿಕ್ಕಿರುವಂತ ಎಲ್ಲ ಯೌವನಸ್ಥರನ್ನು ಆಶೀರ್ವಾದ ಮಾಡು. ತಕ್ಕ ಕಾಲದಲ್ಲಿ ಸರಿಬೀಳುವಂತಹ ಸಹಕಾರ, ಸಹಪಾಠಿಯನ್ನ ಅವರಿಗೆ ಅನುಗ್ರಹಿಸಿ ಆ ಮೂಲಕ ತಮ್ಮ ದಾಂಪತ್ಯ ಜೀವಿತವನ್ನ ನಿನ್ನ ಆಶೀರ್ವಾದದಿಂದ ಎಲ್ಲರೂ ಎದುರು ನೋಡ್ಲಿಕ್ಕಾಗುವಂತೆ ಕರುಣಿಸಿ ಎಂಬುದಾಗಿ ಬೇಡ್ತೇವೆ. ಮತ್ತು ಮಕ್ಕಳ ವಿದ್ಯಾಭ್ಯಾಸ, ಅವರ ಆರೋಗ್ಯ, ಕಲಿಕೆಗಳನ್ನು ಆಶೀರ್ವಾದ ಮಾಡು. ಹೀಗೆ ಸ್ವಾಮಿ, ಸಭೆಯಲ್ಲಿರುವಂತಹ ಪ್ರತಿಯೊಬ್ಬರನ್ನ ನೀನ್ ತಾನೇ ಆಶೀರ್ವಾದ ಮಾಡಿ ಕಾಪಾಡಿ ಎಂಬುದಾಗಿ ಬೇಡ್ತೇವೆ. ಹಾಗೆ ದೂರದಲ್ಲಿರುವಂತಹ ಎಲ್ಲ ನಮ್ಮ ಹೆತ್ತವರು, ಕುಟುಂಬದವರು, ಬಂಧು ಮಿತ್ರರನ್ನ ನೆನಪು ಮಾಡ್ತೇವೆ. ಅವರೆಲ್ಲರ ಮೇಲೆ ನಿನ್ನ ಅಪಾರವಾದ ಕೃಪೆ, ಆಶೀರ್ವಾದ ಇರಲಿ. ಇರುವಂತಹ ಸ್ಥಳಗಳಲ್ಲಿ ನಿನಗೆ ಭಯಭಕ್ತಿ ಉಳ್ಳವರಾಗಿ ಮತ್ತು ನಿನ್ನ ಆಶ್ರಯದ ಅಡಿಯಲ್ಲಿ ಸುರಕ್ಷಿತವಾಗಿ ಜೀವಿಸಲಿಕ್ಕಾಗುವಂತೆ ಎಲ್ಲರನ್ನ ನಡೆಸು. ಹೀಗೆ ಸ್ವಾಮಿ, ನಮ್ಮ ಸಭೆಯಲ್ಲಿರುವಂತಹ ಪ್ರತಿಯೊಬ್ಬೊಬ್ಬರನ್ನ, ಸಭೆಗೆ ಸಂಬಂಧಪಟ್ಟಂತ ಎಲ್ಲ ಬಂಧು ಮಿತ್ರರನ್ನ ನಿಂತಾನೆ ಆಶೀರ್ವಾದ ಮಾಡು. ನಾವು ಸ್ವಲ್ಪ ಹೊತ್ತು ಈಗ ನಿನ್ನ ವಾಕ್ಯದ ಕುರಿತಾಗಿ ಧ್ಯಾನ ಮಾಡ್ಲಿಕ್ಕಿರುವಾಗ ನಿನ್ನ ವಾಕ್ಯದ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತನಾಡು. ನಿನ್ನ ವಾಕ್ಯ ನಮ್ಮನ್ನ ಬಲಪಡಿಸಲಿ. ನಮ್ಮ ಆಧ್ಯಾತ್ಮಿಕ ಜೀವಿತಕ್ಕೆ ಮತ್ತಷ್ಟು ಒಳ್ಳೆಯ ದೃಷ್ಟಿಕೋನಗಳನ್ನ, ಒಳ್ಳೆಯ ಅಂಶಗಳನ್ನ ಸೇರಿಸುವುದರ ಮೂಲಕ ನಾವು ಮತ್ತಷ್ಟು ನಿನ್ನ ಭಯಭಕ್ತಿಯಲ್ಲಿ ನೆಲೆಗೊಳ್ಳಿಕ್ಕಾಗುವಂತೆ ನೀನ್ ತಾನೇ ಸಹಾಯ ಮಾಡು. ನಿನ್ನ ಪ್ರಸನ್ನತೆ, ನಿನ್ನ ಆತ್ಮನಿಂದ ನಮ್ಮೆಲ್ಲರನ್ನ ತುಂಬಿಸು. ನನ್ನ ಬಾಯ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನ ನಿನಗೆ ಮಾತ್ರ ಸಮರ್ಪಕವಾಗಿರಲಿ. ಆಮೇಲೆ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೆ ಮತ್ತೊಂದು ಆವರ್ತಿ ಸಂಜೆಯ ಶುಭ ವಂದನೆಗಳನ್ನು ತಿಳಿಸ್ತೇನೆ. ನಾವು ಈ ದಿನ ದೇವರ ವಾಕ್ಯದಲ್ಲಿ ಧ್ಯಾನ ಮಾಡಲಿಕ್ಕಿರುವ ಹಾಗೆ, ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ, ಕೀರ್ತನೆಗಳ ಪುಸ್ತಕದಿಂದ ಧ್ಯಾನ ಮಾಡ್ತಾ ಇದ್ದೇವೆ. ಕೀರ್ತನೆಗಳು 52ನೇ ಅಧ್ಯಾಯವನ್ನ ಈ ದಿನ ಧ್ಯಾನ ಮಾಡಲಿಕ್ಕಿದ್ದೇವೆ. ಸೊ
In the previous Bible study, we have meditated on the chapter of 51. So the book of Psalm chapter 51 we have meditated, and today we are going to meditate on the chapter 52. So 52ನೇ ಕೀರ್ತನೆಯನ್ನು ಧ್ಯಾನ ಮಾಡಲಿಕ್ಕಿಂತ ಮುಂಚೆ ಇಟ್ ಹ್ಯಾಸ್ ಓನ್ಲಿ 9 ವರ್ಸಸ್, 9 ವಚನಗಳು ಮಾತ್ರ ಇದೆ. ಅದನ್ನು ನಾನು ಒಂದ್ಸಲ ಓದ್ಬಿಡ್ತೇನೆ, ಮತ್ತೆ ನಾವು ಅದನ್ನು ಧ್ಯಾನ ಮಾಡುವ. Psalm 52. ದುಷ್ಟಾಧಿಕಾರಿಯ ದುಸ್ವಭಾವವನ್ನ ಖಂಡಿಸುವುದು. ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದದ್ದು. ದಾವಿದನು ಅಹಿಮಲೇಕನ ಮನೆಗೆ ಬಂದ ವರ್ತಮಾನವನ್ನ ಎದೋಮಿನಾದ ದೋಯೇಗನು ಸೌಲನಿಗೆ ತಿಳಿಸಿದಾಗ ದಾವಿದನು ರಚಿಸಿದ ಪದ್ಯ. ದುಷ್ಟಾಧಿಕಾರಿಯೇ, ನೀನು ಕೆಡಕು ಮಾಡಿ ಹಿಗ್ಗುವುದೇನು? ದೇವರ ಕೃಪೆಯು ಯಾವಾಗಲೂ ಇರುವುದು. ಮೋಸಗಾರನೇ, ನಿನ್ನ ನಾಲಿಗೆಯು ಹದವಾದ ಕ್ಷೌರ ಕತ್ತಿಯಂತೆ ಅಪಾಯಗಳನ್ನೇ ಕಲ್ಪಿಸುತ್ತದೆ. ಉಪಕಾರಕ್ಕಿಂತಲೂ ಅಪಕಾರವೇ ನಿನಗೆ ಇಷ್ಟ. ನೀತಿಯನ್ನ ಬಿಟ್ಟು ಸುಳ್ಳನ್ನ ಸ್ಥಾಪಿಸುವುದೇ ನಿನಗೆ ಸಂತೋಷ. ಮೋಸದ ನಾಲಿಗೆಯೇ ಹಾನಿಕರವಾದ ಮಾತುಗಳೇ ನಿನಗೆ ಇಷ್ಟ. ದೇವರು ನಿನ್ನನ್ನು ಎಂದಿಗೂ ಏಳದಂತೆ ಕೆಡವಿ ಬಿಡುವನು. ನಿನ್ನನ್ನು ಹಿಡಿದು ನಿವಾಸದೊಳಗಿಂದ ಕಿತ್ತು ಬಿಸಾಡು ಬಿಡುವನು. ಆತನು ನಿನ್ನನ್ನು ಜೀವಲೋಕದಿಂದ ಬೇರು ಸಹಿತ ಕಿತ್ತು ಹಾಕುವನು. ನೀತಿವಂತರು ಅದನ್ನು ನೋಡಿ ಭಯಪಡುವರು. ಅವರು ಪರಿಹಾಸ್ಯ ಮಾಡುತ್ತಾ, ನೋಡಿರಿ, ದೇವರನ್ನು ಆಶ್ರಯಿಸಿಕೊಳ್ಳದೆ ತನ್ನ ಅಧಿಕವಾದ ಐಶ್ವರ್ಯದಲ್ಲಿ ಭರವಸವಿಟ್ಟ ತನ್ನ ದುಷ್ಟತ್ವವೇ ತನಗೆ ಬಲವೆಂದು ನಂಬಿಕೊಂಡ ಮೂಢನು ಇವನೇ ಎಂದು ಹೇಳುವರು. ಆದರೆ ನಾನು ದೇವಾಲಯದ ಸೊಗಸಾದ ಎಣ್ಣೆ ಮರದಂತಿರುವೆನು. ದೇವರ ಕೃಪೆಯನ್ನು ಯುಗ ಯುಗಾಂತರಗಳಲ್ಲಿಯೂ ನಂಬಿಕೊಂಡಿರುವೆನು. ದೇವರೇ, ನಿನ್ನ ಉಪಕಾರಕ್ಕಾಗಿ ಯಾವಾಗಲೂ ನಿನ್ನನ್ನು ಸ್ತುತಿಸುವೆನು. ನಿನ್ನ ನಾಮವು ಸರ್ವೋತ್ತಮವೆಂದು ನಿನ್ನ ಭಕ್ತರ ಮುಂದೆ ಅದನ್ನು ನಿರೀಕ್ಷಿಸಿಕೊಂಡಿರುವೆನು ಎಂಬುವಂಥದ್ದೇ. ಕೀರ್ತನ 52ನೇ ಅಧ್ಯಾಯವನ್ನು ಓದುವಾಗ ಕೆಲವು ಬುದ್ಧಿವಂತರಿಗೆ, ದ ವಾಯ್ಸ್ ಪೀಪಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ ವಾಟ್ ಇಟ್ ಹ್ಯಾಸ್ ದ ಕಂಟೆಂಟ್ಸ್ ಟು ಸೇ ಟು ದ ರೀಡರ್ಸ್ ಎಂಬುದಾಗಿ. ಅದು ಓದುಗಾರರಿಗೆ ಏನನ್ನ ಹೇಳಬೇಕು ಎನ್ನುವಂತ ಇಂಟೆನ್ಷನ್ ಅನ್ನ ಇಟ್ಕೊಂಡಿದೆ ಎನ್ನುವಂಥದ್ದನ್ನ ಒಬ್ಬ ಬುದ್ಧಿಯುಳ್ಳಂತ ಓದುಗಾರನಿಗೆ ಓದುವಾಗಲೇ ಅರ್ಥ ಆಗ್ತದೆ. ಸೊ ಈಗ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗುವಾಗ, ಆಕ್ಚುಲಿ ಬೈಬಲ್ ಸ್ಟಡಿ ಅಂತ ಹೇಳುವಾಗ ಅಟ್ಲೀಸ್ಟ್ ಓಪನ್ ಯುವರ್ ಬೈಬಲ್ ಅಂಡ್ ಕೀಪ್ ಓಪನ್. ಸೊ ನಾನು ಯಾವಾಗಲೂ ವಚನದ ಹಾಗೆ ಧ್ಯಾನ ಮಾಡ್ತಾ ಹೋಗುವಾಗ ನಿಮ್ಗೆ ಅದು ಅರ್ಥ ಆಗ್ತದೆ. ಇಲ್ಲ ಹೇಳಿದ್ರೆ ಇಟ್ಸ್ ಜಸ್ಟ್ ಲೈಕ್ ಐ ಆಮ್ ಸೇಯಿಂಗ್ ಸಮಥಿಂಗ್ ಅಂಡ್ ಯು ಆರ್ ಥಿಂಕಿಂಗ್ ಸಮಥಿಂಗ್, ಇಟ್ ಡಸಂಟ್ ಮ್ಯಾಚ್. ಅದಕ್ಕೆ ನಾವು 52ನೇ ಅಧ್ಯಾಯವನ್ನು ಓದುವಾಗ, when you open your Bible and read that and going through my sermon, you can go through Bible also. ಆವಾಗ ನಿಮಗೆ ಅರ್ಥ ಆಗ್ತದೆ what I am saying, and you can make notes if you are interested also. 52ನೇ ಅಧ್ಯಾಯವನ್ನು ನಾವು ಧ್ಯಾನ ಮಾಡುವಾಗ ಈ ಕೀರ್ತನೆ ದಾವಿದನೇ ರಚಿಸಿದಂತಹ ಒಂದು ಪದ್ಯ ಅಂತ ಹೇಳಿ ನಮಗೆ ತಿಳಿಸ್ತದೆ. ಇಟ್ಸ್ ಅ ಪೋಯಮ್ ಆಫ್ ಡೇವಿಡ್. ದ ಪೊಯೆಟರ್ ಆಫ್ ಡೇವಿಡ್ ರೋಟ್ ದಿಸ್ ಸಾಂಗ್. ಅದರಲ್ಲಿ ಯಾವ ಕಾಂಟೆಕ್ಸ್ಟ್ ಎನ್ನುವಂತಹ ಒಂದು ಕಾಂಟೆಕ್ಸ್ಟ್ ಅನ್ನು ಕೂಡ ಬರೆದಿದ್ದಾರೆ. ಯಾವುದಂತ ಹೇಳಿದ್ರೆ, ದೋಯೇಗನು ಅಹಿಮಲೇಕನ ಮನೆಗೆ ದಾವೀದನು ಭೇಟಿ ಕೊಡುವಾಗ ದೋಯೇಗನು ಅದನ್ನ ಸೌಲನಿಗೆ ಇನ್ಫಾರ್ಮ್ ಮಾಡಿ ದಾವಿದನ ಮೇಲೆ ಮತ್ತು ಅಹಿಮಲೇಕನ ಮೇಲೆ ಅಟ್ಯಾಕ್ ಮಾಡುವಂತ ಒಂದು ಸಂದರ್ಭದಲ್ಲಿ ಈ ಕೀರ್ತನೆಯನ್ನ ರಚಿಸಲ್ಪಟ್ಟಿದೆ ಎಂಬುದಾಗಿ ನಾವು ನೋಡ್ತೇವೆ. ಈ ಕೀರ್ತನೆಯ ಬಗ್ಗೆ ಸ್ಪಷ್ಟವಾದಂತ ಒಂದು ಕಾಂಟೆಕ್ಸ್ಟ್ ಸಂದರ್ಭ ನಮಗೆ ಗೊತ್ತಾಗಬೇಕಿದ್ರೆ ಅಲ್ಲಿ ಟೈಟಲ್ ಅಲ್ಲಿ ಇರುವ ಹಾಗೆ ಫಸ್ಟ್ ಸಾಮುವೆಲ್ ಚಾಪ್ಟರ್ 21 and 22 ಚಾಪ್ಟರ್ಸ್ ಹ್ಯಾವ್ ಟು ರೀಡ್. ನಾವು ಫಸ್ಟ್ ಸಾಮುವೆಲ್ 21ನೇ ಅಧ್ಯಾಯ 22ನೇ ಅಧ್ಯಾಯವನ್ನು ಓದುವಾಗ ನಮಗೆ ಯಾವ ಸಂದರ್ಭದಲ್ಲಿ ದಾವೀದ ಈ ಕೀರ್ತನೆಯನ್ನ ಬರೆದಿದ್ದಾನೆ ಅಂತ ಗೊತ್ತಾಗ್ತದೆ. ಸೊ ಹೇಗೂ ನಾನು ಅದನ್ನ ಒಂದು ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗುವುದಾದ್ರೆ, ದೋಯೇಗ ಸೌಲನಲ್ಲಿದ್ದಂತ ಒಬ್ಬ ದುಷ್ಟ ಅಧಿಕಾರಿ ಎಂಬುದಾಗಿ ನೋಡ್ತೇವೆ. ಅವನೇನ್ ಮಾಡ್ತಾನೆ, ದಾವೀದ ಅಹಿಮಲೇಖನ ಮನೆಗೆ ಹೋಗಿ ಅಲ್ಲಿಂದ ತಪ್ಪಿಸಿಕೊಳ್ಳುವಾಗ ಸೌಲನ ಕೈಯಿಂದ ದೋಯೇಗ ಆ ವಿಷಯವನ್ನ ಕಲೆಕ್ಟ್ ಮಾಡಿ ಸೌಲನಿಗೆ ತಿಳಿಸಿ, ಆ ಮೂಲಕ ಅಹಿಮಲೇಖನಿಗೆ ಅಲ್ಲಿರುವಂತ ಎಲ್ಲ ಜನರಿಗೆ ಕೇಡನ್ನು ಉಂಟು ಮಾಡುವಂತದ್ದು ಮಾತ್ರವಲ್ಲದೆ ದಾವಿದನ ಮೇಲೆ ಕೂಡ ಮತ್ತೆ ಸಾಯಿಸುವಂತ ಪ್ರಯತ್ನಗಳು ಮುಂದುವರಿಯುವಂತದನ್ನ ನಾವು ನೋಡ್ತೇವೆ. ಅಂತ ಒಂದು ಪರಿಸ್ಥಿತಿ ಅಂತ ಹೇಳಿದ್ರೆ
ಎಷ್ಟು ಜನರನ್ನ ದೊಯೆಗ ಸಾಯಿಸ್ತಾನೆ ಎಂಬುದಾಗಿ ನೋಡುವುದಾದ್ರೆ 85 ಯಾಜಕರನ್ನ ಆ ದಿನದಲ್ಲಿ ಸೌಲನು ಕೂಡ ಸಾಯಿಸಲಿಕ್ಕೆ ಹಿಂದೆಟಾಗ್ತಾನೆ. ದೇವರ ಜನರ ಮೇಲೆ ಕೈ ಹಾಕಬಾರ್ದು ಎಂಬುದಾಗಿ ಹೇಳಿ ಭಯಪಡುವಾಗ ದೊಯೆಗನು ಮಾತ್ರ ಹೋಗಿ ಆ 85 ಜನ ಯಾಜಕರನ್ನ ಕೊಲ್ಲುವಂತಹ ಒಂದು ಕ್ರೂರತೆಯನ್ನು ಮೆರೆಯುವಂತಹ ಸಂದರ್ಭ. ಮಾತ್ರವಲ್ಲದೆ ಅದೊಂದು ಮಾಸ್ ಅಸಾಸಿನೇಷನ್ ಎಂಬುದಾಗಿ ಕೂಡ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಅಲ್ಲಿ ಕೇವಲ ಅವನು 85 ಯಾಜಕರನ್ನ ಮಾತ್ರ ಕೊಲ್ಲುವುದಿಲ್ಲ, ಬದಲಾಗಿ ಅಲ್ಲಿದ್ದಂತ ಸ್ತ್ರೀ ಮಕ್ಕಳು ಅಲ್ಲಿರುವಂತಹ ಜನಸಾಮಾನ್ಯರನ್ನ ಕೂಡ ದೊಯೆಗನು ಸೈನ್ಯವನ್ನು ಉಪಯೋಗಿಸಿ ಕೊಲ್ತಾನೆ ಎಂಬುದಾಗಿ. ಹೀಗೆ ಕೊಲ್ಲುವಾಗ ದೊಯೆಗನ ಕುರಿತಾಗಿ ಕೂಡ ಕೆಲವು ವಿಷಯಗಳನ್ನು ನಾವು ತಿಳ್ಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ದೊಯೆಗ ಸೌಲನ ಕಾಲದಲ್ಲಿದ್ದಂತ ಒಬ್ಬ ಅಧಿಕಾರಿ, ಸೇನೆಯ ಅಧಿಕಾರಿ, ಲೀಡರ್ ಆಗಿದ್ದ ಸೇನೆಯ ಮೇಲೆ. ಅವನು ಅಲ್ಲಿರುವಂತಹ ಸೈನಿಕರ ಮೇಲೆ, ಸೈನ್ಯದಲ್ಲಿರುವಂತಹ ಎಲ್ಲ ಪ್ರಾಣಿಗಳ ಮೇಲೆ, ಒಂದು ಕುದುರೆ ಆಗಿರ್ಬೋದು ಅಥವಾ ಚಾರಿಯಟ್ಗಳ ರಥಗಳ ಮೇಲೆಲ್ಲ ಅಧಿಕಾರಿಯುಳ್ಳಂತವನಾಗಿದ್ದ. ಆ ಅಧಿಕಾರದಿಂದ ಈಗಾಗಲೇ ಅವನು ಏನಾಗಿದ್ದ ಅಂತ ಹೇಳಿದ್ರೆ ತುಂಬಾ ಹಣವನ್ನು ಸಂಪಾದನೆ ಮಾಡಿ ರಿಚ್ ಆಗಿದ್ದ. ಮಾತ್ರವಲ್ಲದೆ ಸೌಲನ ಆಸ್ಥಾನದಲ್ಲಿ ಒಬ್ಬ ಮೋಸ್ಟ್ ವಾಂಟೆಡ್, ಮೋಸ್ಟ್ ಇನ್ಫ್ಲುಯೆನ್ಸ್ ಪರ್ಸನ್ ಆಗಿ, ಒಬ್ಬ ಕ್ರೂರ ವ್ಯಕ್ತಿಯಾಗಿ ದೊಯೆಗ ಜೀವಿಸ್ತಾ ಇದ್ದ. ಇಂಥವನು ದಾವೀದನಿಗೆ ಕೂಡ ವಿರೋಧವಾಗಿ ಸಾಯಿಸುವಂತ ಅನೇಕ ಪ್ರಯತ್ನಗಳನ್ನ ಮಾಡ್ತಾನೆ. ಹಾಗಾಗಿ ದೊಯೆಗ ಯಾವುದನ್ನ ಹತ್ತುಕೊಂಡಿದೆ, ಯಾವುದರಲ್ಲಿ ಸಂತೋಷ ಪಡ್ತಾ ಇದ್ದ ಅಂತ ಹೇಳಿದ್ರೆ, ಈ ಡಿಪೆಂಡೆಂಟ್ ಆನ್ ಹಿಸ್ ಓನ್ ಸ್ಟ್ರೆಂತ್ as well as dependent on money and other positions. So ಹಾಗೆ ಅವನು ಬೇರೆ ವಿಷಯಗಳ ಮೇಲೆ ಡಿಪೆಂಡ್ ಆಗಿರುವಾಗ ದಾವೀದ ಇಂಥ ದುಷ್ಟರಿಗೆ ಏನ್ ಸಿಗ್ತದೆ ಮುಂದಿನ ದಿವಸಗಳಲ್ಲಿ ಅವರಿಗೆ ಪ್ರತಿಫಲವಾಗಿ, ಅವರಿಗೆ ಆಗುವಂತ ಶಿಕ್ಷೆ ಕುರಿತಾಗಿ ಈ ಕೀರ್ತನೆಯಲ್ಲಿ ಹೇಳ್ತಾನೆ. ಇನ್ನೊಂದು ಕಡೆಯಲ್ಲಿ ದೇವರನ್ನ ನಂಬಿದಂತವರಿಗೆ, ದೇವರನ್ನ ನಿರೀಕ್ಷಿಸುವಂತವರಿಗೆ ಏನಾಗ್ತದೆ ಎಂಬುದಾಗಿ ಈ ಕೀರ್ತನೆಯಲ್ಲಿ ಹೇಳ್ತಾ ಹೋಗ್ತಾನೆ. ಹಾಗಾಗಿ ಈ ಕೀರ್ತನೆ ನಮಗೆ ಒಂದು ವಿಸ್ಡಮ್ ಅಥವಾ ಒಂದು ವೇ ಆಫ್ ವಿಸ್ಡಮ್ ಅನ್ನ ತೋರಿಸ್ತದೆ. ನಾವು ನಡಿಬೇಕಾದಂತ ಮಾರ್ಗ. ನಾವೇನಾದ್ರೂ ನಮ್ಮದೇ ಓನ್ ಸ್ಟ್ರೆಂತ್ ಅಲ್ಲಿ ತುಂಬಾ ಬೋಸ್ಟ್ ಆಗುದಾದ್ರೆ, ಅಥವಾ ದೇವರನ್ನ ಬಿಟ್ಟು ಹಣದಲ್ಲಿ ತುಂಬಾ ಹೆಚ್ಚಳವನ್ನು ಪಡುವುದಾದ್ರೆ, ಅದು ನಮಗೆ ದೇವರನ್ನ ತಿರಸ್ಕರಿಸಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಅಂತಹದ್ದು ನಮ್ಗೆ ಯಾವುದೇ ಒಳ್ಳೆಯ ರಿಸಲ್ಟ್ ಅನ್ನ ತಂದು ಕೊಡುವುದಿಲ್ಲ ಎನ್ನುವಂಥದ್ದನ್ನ ಈ ಕೀರ್ತನೆಯಲ್ಲಿ ದಾವೀದ ತಿಳಿಸಿ, ದೇವರೊಟ್ಟಿಗೆ ಒಟ್ಟಾಗಿ ಹೋಗುವಾಗ ಇಟ್ ಬ್ರಿಂಗ್ಸ್ ಮೋರ್ ಅನ್ಇಮ್ಯಾಜಿನೇಬಲ್ ಆನ್ಸರ್ಸ್ ಅಂಡ್ ರಿಸಲ್ಟ್ಸ್ ಇನ್ ಅವರ್ ಲೈಫ್ ಎಂಬುದಾಗಿ ತಿಳಿಸ್ತದೆ. ಸೊ ನಾವು 1ರಿಂದ ಅಧ್ಯಾಯ ವಚನಗಳ ಆಧಾರದಲ್ಲಿ ಧ್ಯಾನ ಮಾಡ್ತಾ ಹೋಗುವುದಾದ್ರೆ 1ರಿಂದ 4 ವಚನ, Psalm 52 verses 1 to 4. ಇದನ್ನ ನಾವು ಟೈಟಲ್ ಮಾಡುವುದಾದ್ರೆ ದ ಸಿನ್ ಅಂಡ್ ಇಟ್ಸ್ ಪನಿಷ್ಮೆಂಟ್ ಎಂಬುದಾಗಿ ಟೈಟಲ್ ಮಾಡಬಹುದು. ದ ಸಿನ್ ಅಂಡ್ ಇಟ್ಸ್ ಪನಿಷ್ಮೆಂಟ್, ಪಾಪ ಮತ್ತು ಅದರ ಪ್ರತಿಫಲ ಎಂಬುದಾಗಿ. ಕೀರ್ತನೆಗಾರ ದಾವೀದ ಈ ಕೀರ್ತನೆಯನ್ನು ಬರೆಯುವಾಗ ಸ್ಟಾರ್ಟ್ ಮಾಡುವಂತದ್ದು ಒಂದು ವಿಶೇಷವಾದ ರೀತಿಯಲ್ಲಿ, ಬೇರೆ ರೀತಿಯಲ್ಲಿ ಸ್ಟಾರ್ಟ್ ಮಾಡ್ತಾನೆ. ಇದನ್ನ ದೇವರಿಗೆ ಅಡ್ರೆಸ್ ಮಾಡಿ ಬರೆಯುವುದಿಲ್ಲ, ಬದಲಾಗಿ ದುಷ್ಟರನ್ನೇ ಅಡ್ರೆಸ್ ಮಾಡ್ತಾ ಇದ್ದಾನೆ. ದುಷ್ಟಾಧಿಕಾರಿಯೇ, ನೀನು ಕೆಡುಕು ಮಾಡಿ ಹಿಗ್ಗುವುದೇನು, ವೈ ಯು ಬೋಸ್ಟ್ ಇನ್ ಡೂಯಿಂಗ್ ರಾಂಗ್ ಥಿಂಗ್ಸ್ ಎಂಬುದಾಗಿ. ನಾವು ಕೆಡುಕನ್ನ ಮಾಡಿ ಯಾಕೆ ಹೆಚ್ಚು ಖುಷಿ ಪಡ್ತಾ ಇದ್ದೀಯಾ ಎಂಬುದಾಗಿ. ದೊಯೆಗ ಕೂಡ ತಾನು ಮಾಡುತ್ತಿರುವಂತದ್ದು ಕೆಟ್ಟ ಕೆಲಸ ಎಂಬುದಾಗಿ ತಿಳ್ಕೊಂಡಿದ್ದು ಮಾತ್ರವಲ್ಲ, ಕೆಟ್ಟದ್ದನ್ನ ಮಾಡಿ ಅದರಲ್ಲಿ ಸಂತೋಷ ಪಡುವಂತದ್ದು. ಈ ಬಡಾಯಿ ಕೊಚ್ಚಿಕೊಳ್ಳುವಂತ ನೇಚರ್ ದೊಯೆಗನಲ್ಲಿ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಸಹಜವಾಗಿ ಬಡಾಯಿ ಕೊಚ್ಚಿಕೊಳ್ಳುವಂತದ್ದೇ ಒಂದು ರೀತಿಯ ತಪ್ಪಾದಂತ ಆಟಿಟ್ಯೂಡ್ ಎಂಬುದಾಗಿ ನಮಗೆ ದೇವರ ವಾಕ್ಯ ಕೂಡ ತಿಳಿಸ್ತದೆ. ಅಂತ ಹೇಳಿದ್ರೆ ಬಡಾಯಿ ಕೊಚ್ಚಿಕೊಳ್ಳುವಂತವ್ರು ಯಾವಾಗಲೂ ಒಂದು ಇನ್ಸೆಕ್ಯೂರ್ ಫೀಲಿಂಗ್ ಇರ್ತದೆ. ಇನ್ಸೆಕ್ಯೂರ್ ಫೀಲಿಂಗ್ ಏನಂತ ಹೇಳಿದ್ರೆ, ಬೇರೆಯವರ ಎದುರಿನಲ್ಲಿ ನಾನು ಹೆಚ್ಚು ಅಂತ ತೋರಿಸ್ಕೊಳ್ಬೇಕಂತ. ಹಾಗಾಗಿ ಬೇರೆಯವರನ್ನ ಕೆಳಗೆ ಹಾಕಿ ತನ್ನಲ್ಲಿ ಇಲ್ಲದೇ ಇರುವಂತಹ ಒಳ್ಳೆಯ ಅಂಶಗಳಿಗೆ ಅಥವಾ ಬೇಡದೇ ಇರುವ ವಿಷಯಗಳನ್ನೆಲ್ಲ ಸೇರಿಸಿ ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವಂಥದ್ದು, ಇದನ್ನ ಬಡಾಯಿ ಕೊಚ್ಚಿಕೊಳ್ಳುವಂಥದ್ದು ಎಂಬುದಾಗಿ. ಅದಕ್ಕೆ ಅಂತಹ ನೇಚರ್ ಒಳ್ಳೆಯದಲ್ಲ ಎಂಬುದಾಗಿ ದೇವರ ವಾಕ್ಯ ಕೂಡ ತಿಳಿಸ್ತದೆ. ಒಂದು ವೇಳೆ ನಿಮ್ಮ ಹತ್ರ ಬೈಬಲ್ ಇದ್ರೆ ದ ಬುಕ್ ಆಫ್ ಪ್ರೊವರ್ಬ್ಸ್, ಜ್ಞಾನೋಕ್ತಿಗಳ ಪುಸ್ತಕ 27ನೇ ಅಧ್ಯಾಯ 2ನೇ ವಚನವನ್ನು ಓದಿದ್ರೆ ಅಲ್ಲಿ ನಿಮ್ಗೆ ಸ್ಪಷ್ಟವಾಗಿ ಸೊಲೊಮೋನ ಕೂಡ ಹೇಳ್ತಾನೆ ದಾವೀದನ ಮಾತುಗಳನ್ನ ಬೇರೆ ರೀತಿಯಲ್ಲಿ. ಏನಂತ ಹೇಳಿದ್ರೆ, ನಿನ್ನನ್ನು ನೀನೇ ಹೊಗಳಿಕೊಳ್ಳಬೇಡ, ಮತ್ತೊಬ್ಬನು ಹೊಗಳಿದರೆ ಹೊಗಳಲ್ಲಿ,
ಆತ್ಮಸ್ತುತಿ ಬೇಡ, ಪರನು ನಿನ್ನನ್ನು ಸ್ತುತಿಸಿದರೆ ಸ್ತುತಿಸಲಿ. ಸೆಲ್ಫ್ ಗ್ಲೋರಿಫಿಕೇಶನ್ ಇಸ್ ನಾಟ್ ಎಟ್ ಆಲ್ accepted anywhere in the ಸ್ಪೆಷಲಿ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ಎಂಬುದಾಗಿ. ನಾವು ನಮ್ಮನ್ನು ನಾವೇ ಹೊಗಳಿಕೊಳ್ಳುವುದರಲ್ಲಿ ನಮಗೆ ಗೊತ್ತಿಲ್ಲದೆ ಇರುವಂತಹ ಒಂದು ನೇಚರ್, ಅದು ನಮಗೆ ಗೊತ್ತಿಲ್ಲದೆ ನಮ್ಮೊಳಗೆ ಸೇರ್ಕೊಂಡ್ಬಿಟ್ಟಿರ್ತದೆ. ಮತ್ತೆ ಯಾವಾಗಲೂ ನಮ್ಮನ್ನು ನಾವು ಹೊಗಳಿಕೊಳ್ಳುವಾಗ ತುಂಬಾ ಕೇರ್ಫುಲ್ ಆಗಿ ಇರಬೇಕೆನ್ನುವಂಥದ್ದನ್ನ ಇದರಲ್ಲಿ ನಾವು ನೋಡ್ತೇವೆ. ಅಲ್ಲಿ ದೊಯೆಗ 85 ಜನರನ್ನ ಸಾಯಿಸ್ತಾನೆ. ಸಾಯಿಸುವಾಗ ಅವರ ಯಾಜಕರು, ಅವರು ಯಾರನ್ನು ಏನು ಅನ್ನಾಮ್ ಅಥವಾ ಇನ್ಎಕ್ಸ್ಪೀರಿಯನ್ಸ್ಡ್ ಸೋಲ್ಜರ್ಸ್ ಅಥವಾ ವಾರಿಯರ್ಸ್ ಅಂತ ಕೂಡ ಹೇಳ್ಬೋದು, ಯುದ್ಧ ಮಾಡಲಿಕ್ಕೆ, ಅಂಥವರನ್ನ ಸಾಯಿಸಿ ತಾನೊಬ್ಬ ದೊಡ್ಡ ಸೇನಾಧಿಕಾರಿ ಅಂದುಕೊಳ್ಳುವಂಥದ್ದು, ಅಥವಾ ಮಕ್ಕಳನ್ನ, ಸ್ತ್ರೀಯರನ್ನ, ಜನಸಾಮಾನ್ಯರನ್ನ ಸಾಯಿಸಿ ತಾನು ದೊಡ್ಡ ವ್ಯಕ್ತಿ ಎಂಬುದಾಗಿ ಬಡಾಯಿ ಕೊಚ್ಚಿಕೊಳ್ಳುವಂಥದ್ದು ಸರಿ ಕಾಣುವುದಿಲ್ಲ. ಅದನ್ನೇ ದಾವಿದ ಕೂಡ ಹೇಳ್ತಾನೆ, ದುಷ್ಟಾಧಿಕಾರಿಯೇ ನೀನು ಕೆಡುಕು ಮಾಡಿ ಹಿಗ್ಗುವುದೇನು ಎಂಬುದಾಗಿ. ಹೀಗೆ ಹೇಳಿದ ಮೇಲೆ ಅದರ ನೆಕ್ಸ್ಟ್ ಸಾಲ್ ಅವನು ಹೇಳುವಂಥದ್ದು, ದೇವರ ಕೃಪೆಯು ಯಾವಾಗಲೂ ಇರುವಂಥದ್ದು. ಸೊ ನೀನು ಇವಾಗ ಮಾಡಿ ಎಲ್ಲರನ್ನ ಕೊಂದ ತಕ್ಷಣ ನೀನು ಭಿನ್ನಾದೆ ಅಂತ ನೆನ್ಸ್ಕೊಂಬೇಡ, ದೇವರ ಕೃಪೆ ಯಾವಾಗಲೂ ಇರ್ತದೆ ಎಂಬುದಾಗಿ. ಇಲ್ಲಿ ದಾವಿದ ಒಂದು ಕಡೆ ಕೇಡನ್ನ ಮಾಡುವಂತಹ ಜನರ ಮಧ್ಯದಲ್ಲಿ ದೇವರ ಕೃಪೆ ಅನ್ನುವಂಥದ್ದು ಯಾವಾಗಲೂ ಇರ್ತದೆ ಎನ್ನುವಂಥದ್ದು ಅಂತ ಹೇಳಿದ್ರೆ, ದೊಯ್ಯೋಗ ಮತ್ತೆ ದೇವರ ಎರಡನ್ನ ಕಂಪೇರ್ ಮಾಡ್ತಾನೆ. ದೇವರ ಎದುರಿನಲ್ಲಿ ದೊಯ್ಯೋಗ ಏನು ಕೂಡ ಅಲ್ಲ. ದೊಯ್ಯೋಗ ಎಷ್ಟೇ ಬಲಿಷ್ಠ ವ್ಯಕ್ತಿ ಆಗಿರ್ಬೋದು, ಎಷ್ಟೇ ವಿಸ್ಡಮ್ ಇರ್ಬೋದು, ಎಷ್ಟೇ ರಿಚ್ ಇರ್ಬೋದು, ಅವನೆಷ್ಟೇ ಟ್ಯಾಲೆಂಟ್ ಇದ್ರೆ ಕೂಡ ದೇವರ ಎದುರಿನಲ್ಲಿ ಅಥವಾ ದೇವರು ದೊಯ್ಯೋಗನಿಗಿಂತ ಬಲಿಷ್ಠನು ಎನ್ನುವಂಥದ್ದನ್ನ ನೆನಪು ಮಾಡಿಕೊಂಡು ದೇವರ ಕೃಪೆ ಏನ್ ಮಾಡ್ತದೆ, ಯಾವಾಗಲೂ ಆತನ ಭಯಭಕ್ತಿ ಉಳ್ಳವರ ಮೇಲೆ ಇರ್ತದೆ ಎನ್ನುವಂಥದ್ದನ್ನ ತಿಳಿಸ್ತಾನೆ. ಅದನ್ನೇ ಹೀಬ್ರೂ ವರ್ಡ್ಗೆ ಟ್ರಾನ್ಸ್ಲೇಟ್ ಮಾಡುವಾಗ ಈ ಕೀರ್ತನೆಯನ್ನ ಎಲೋಹಿಮ್ ಎನ್ನುವಂತ ಪದವನ್ನು ಉಪಯೋಗಿಸ್ತಾರೆ. ಎಲೋಹಿಮ್ ಅಲ್ಲಿ ಏಲ್ ಎನ್ನುವಂತ ಪದಕ್ಕೆ ಎಂಫೋಸಿಸ್ ಮಾಡಿ ಹೇಳ್ತಾರೆ. ಏನಂತ ಹೇಳಿದ್ರೆ, ಏಲ್ ಎನ್ನುವಂತ ಪದವನ್ನ ಟ್ರಾನ್ಸ್ಲೇಟ್ ಮಾಡುವಾಗ ಇಎಲ್, ಸ್ಟ್ರೆಂತ್ ಅಂಡ್ ಮೈಟಿ ಗಾಡ್ ಎನ್ನುವಂತ ಟ್ರಾನ್ಸ್ಲೇಷನ್ ಅನ್ನು ಕೊಡ್ತದೆ. ದ ಸ್ಟ್ರಾಂಗ್ ಅಥವಾ ಮೈಟಿ ಗಾಡ್ ಎನ್ನುವಂತ ಪದವನ್ನ ಇಲ್ಲಿ ಕೀರ್ತನೆಗಾರ ಉಪಯೋಗಿಸುವಂತದ್ದನ್ನ ನಾವು ನೋಡ್ತೇವೆ. ಮುಂದಿನ ವಚನಗಳಲ್ಲಿ, ಮೋಸಗಾರನೇ ನಿನ್ನ ನಾಲಿಗೆಯು ಹದವಾದ ಕ್ಷೌರ ಕತ್ತಿಯಂತೆ ಅಪಾಯಗಳನ್ನ ಕಲ್ಪಿಸುತ್ತದೆ. ಉಪಕಾರಕ್ಕಿಂತ ಅಪಕಾರವೇ ನಿನಗೆ ಇಷ್ಟ. ನೀತಿಯನ್ನು ಬಿಟ್ಟು ಸುಳ್ಳು ಸ್ಥಾಪಿಸುವುದೇ ಸಂತೋಷ. ಮೋಸದ ನಾಲಿಗೆ, ಹಾನಿಕರವಾದ ಮಾತುಗಳೇ ನಿನಗೆ ಸಂತೋಷ ಎಂಬುದಾಗಿ. ಇಲ್ಲಿ ದೊಯ್ಯಗ ಒಂದು ಕೆಟ್ಟ ಆಟಿಟ್ಯೂಡ್ ಅನ್ನ ಬೆಳೆಸ್ಕೊಂಡ್ ಬಿಟ್ಟಿದ್ದಾನೆ. ತುಂಬಾ ಏನೆಲ್ಲ ಕೆಟ್ಟ ಆಟಿಟ್ಯೂಡ್ ಇದೆ ಅಂತ ನಾವು ನೋಡ್ತೇವೆ. ಮೋಸಗಾರ, ಮತ್ತೆ ಅವನು ಕೇಡನ್ನೇ ಬೇರೆಯವರಿಗೆ ಬಯಸ್ತಾ ಇರ್ತಾನೆ. ಯಾರಿಗೂ ಕೂಡ ಒಳ್ಳೆಯದನ್ನು ಬಯಸುವಂತಹ ನೇಚರೇ ಇಲ್ಲ. ಮತ್ತೆ ಒಬ್ಬರಿಗೆ ಹೆಲ್ಪ್ ಮಾಡೋದಕ್ಕಿಂತ ಕೆಟ್ಟದಾಗಬೇಕೆನ್ನುವಂಥದ್ದು ನೇಚರ್ಗಳು. ಮತ್ತೆ ರೈಚಿಯಸ್ ಅನ್ನು ಬಿಟ್ಟು ಕೆಟ್ಟದರಲ್ಲಿ ಸಂತೋಷ ಪಡುವಂತ ವಿಷಯಗಳು, ಮೋಸದ ನಾಲಿಗೆ, ಹಾನಿಕರವಾದಂತ ವಿಷಯಗಳು, ಈ ಎಲ್ಲ ವಿಷಯಗಳು ದೊಯ್ಯಗನ ಜೀವನದಲ್ಲಿ, ಅವನ ಸ್ವಭಾವದಲ್ಲಿ ಒಟ್ಟಾಗಿ ಬಂದುಕೊಂಡು ಬಂದ್ಬಿಟ್ಟಿದೆ. ಸೊ ಅದನ್ನ ಕೀರ್ತನೆಗಾರ ಹೇಳುವಂಥದ್ದು, ದೇವರು ಈ ಎಲ್ಲ ಕೆಟ್ಟ ಹೃದಯ, ಕೆಟ್ಟ ಆಲೋಚನೆಗಳನ್ನ ಏನ್ ಮಾಡ್ತಾನೆ, ಒಂದು ದಿನ ಹೊರಗೆ ತೆಗಿತಾನೆ. ಮಾತ್ರವಲ್ಲದೆ ಅವನ ಈ ಎಲ್ಲ ಕೆಟ್ಟ ಮಾತು, ಕೆಟ್ಟ ಆಲೋಚನೆ ಹಿಂದೆ ಬರುವುದರ ಹಿಂದೆ ಏನಿದೆ ಅಂತ ಹೇಳೋದಾದ್ರೆ, ಕೆಟ್ಟ ಪರಿಸರದಿದೆ. ಅವನು ಜೀವಿಸ್ತಿರುವಂತ ಪರಿಸರ ಕೂಡ ಕೆಟ್ಟ ಪರಿಸರದಲ್ಲಿದೆ, ಕೆಟ್ಟ ಹೃದಯವಿದೆ. ಅವನಿಗೆ ಹೃದಯದಲ್ಲಿ ದೇವರಿಗೆ ಸ್ಥಾನ ಕೊಡದೆ ಇದ್ದರಿಂದ ಅವನಲ್ಲಿ ಹುಟ್ಟುವಂತ ಆಲೋಚನೆಗಳು, ಅವನಲ್ಲಿ ಹುಟ್ಟುವಂತ ಎಲ್ಲ ಮನೋಭಾವನೆಗಳು ಕೆಟ್ಟದಾಗಿಯೇ ಇರ್ತದೆ. ಆ ಕೆಟ್ಟ ಬುದ್ಧಿ ಕೂಡ ಬಂದ್ಬಿಟ್ಟಿದೆ. ಹಾಗಾಗಿ ಒಳ್ಳೆ ಬುದ್ಧಿ, ಒಳ್ಳೆ ಹೃದಯ, ಒಳ್ಳೆ ಪರಿಸರದಲ್ಲಿ ಅವನು ಜೀವಿಸದಿರುವುದರಿಂದ ಕೆಟ್ಟದ್ದನ್ನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಅದಕ್ಕೆ ಕೀರ್ತನೆಗಾರ ಹೇಳುವಂಥದ್ದು, ಇಂಥ ಎಲ್ಲ ಗುಣಗಳನ್ನ ಹೊರಗೆ ತೆಗಿತಾನೆ ದೊಯ್ಯೋಗನದು. ದೊಯ್ಯೋಗ ಇಷ್ಟು ಕೆಟ್ಟ ರೀತಿಯಲ್ಲಿ, ಕೆಟ್ಟ ವಿಷಯಗಳಲ್ಲಿ ಸಂತೋಷ ಪಡುವಂತವನೆಂಬುದಾಗಿ. ಇದೊಂದು ಕಡೆ ಅವನಿಂದ ಆಕ್ಸಿಡೆಂಟ್ ಆಗಿ ಅಥವಾ ಯಾವುದೋ ಸಂದರ್ಭಕ್ಕೆ ಸಡನ್ ಆಗಿ ಬಂದಂತ ನೇಚರ್ ಅಲ್ಲ. ಬದಲಾಗಿ ಅದನ್ನೇ ಪ್ರೀತಿಸಿ, ಅದರಲ್ಲಿ ಸಂತೋಷ ಪಡಿ, ಅದಕ್ಕೆ ನೀರಾಕಿ ಬೆಳೆಸುವಂತ ಒಂದು ಮನೋಭಾವನೆ ಉಳ್ಳಂತ ವ್ಯಕ್ತಿಗಳು. ಅಂದ್ರೆ ನಮ್ಗೆ ಕೂಡ ಸಮಾಜದಲ್ಲಿ ಇಂಥ ಎಲ್ಲ ವ್ಯಕ್ತಿಗಳೊಟ್ಟಿಗೆ ಜೀವಿಸ್ತಾ ಇರ್ತೇವೆ. ಯಾವಾಗಲೂ ಒಳ್ಳೆಯದನ್ನ ಫೋಕಸ್ ಮಾಡುವಂತವರಿಗೆ, ಮಾಡುವಂತವರ ಮಧ್ಯದಲ್ಲಿ ಕೆಟ್ಟದ್ದು ಮಾಡುವಂತವ್ರು ತುಂಬಾ ಜನ ಇರ್ತಾರೆ. ಹಾಗಾಗಿ ಇಂಥ ಎಲ್ಲ ವ್ಯಕ್ತಿಗಳ ಬಗ್ಗೆ ತಿಳಿದುಕೊಂಡು
ನಾವು ಒಳ್ಳೆಯವರಾಗಿ ಬದುಕಲಿಕ್ಕೆ ಒಂದು ಚಾಲೆಂಜ್ ಇದ್ರೆ, ಇನ್ನೊಂದು ಕಡೆಯಲ್ಲಿ ನಾವು ಎಂಥವರಾಗಿದ್ದೇವೆ ಎಂಬುದಾಗಿ ತಿಳ್ಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ನಮಗೆ ಒಂದು ಕಡೆ ಸೆಲ್ಫ್ ಬೂಸ್ಟ್ ಮಾಡಿಕೊಳ್ಳುವಂತ ನೇಚರ್ ಇರ್ತದೆ, ಬೇರೆಯವರಿಗೆ ಹೆಲ್ಪ್ ಮಾಡೋದಕ್ಕಿಂತ ಕೇರ್ ಮಾಡ್ಬೇಕೆನ್ನುವಂತ ನೇಚರ್ ಇರ್ತದೆ, ಅಥವಾ ಒಳ್ಳೆಯದನ್ನ ಮಾಡುವ ಬದಲು ಕೆಟ್ಟದನ್ನ ಮಾಡುವುದರಲ್ಲಿ ಸಂತೋಷ ಪಡ್ತಾ ಇರ್ತೇವೆ. ಹಾಗಾಗಿ ಇಂಥ ಎಲ್ಲ ಕಾರ್ಯಗಳಿಗೆ ದೇವರ ಒಂದು ಫುಲ್ ಸ್ಟಾಪ್ ಅನ್ನ ಇಡ್ತಾನೆ ಅನ್ನುವಂಥದ್ದನ್ನ ಈ ಕೀರ್ತನೆಯಲ್ಲಿ ನಾವು ನೋಡ್ತೇವೆ. ಮುಂದಿನ ವಚನಕ್ಕೆ ನಾವು ಹೋಗುವುದಾದ್ರೆ 5ನೇ ವಚನ. 5ನೇ ವಚನವನ್ನು ನಾವು ಟೈಟಲ್ ಮಾಡುವಾಗ ದ ರೆಸ್ಪಾನ್ಸ್ ಫ್ರಮ್ ಹೆವನ್ ಎಂಬುದಾಗಿ, ಮೇಲಿನಿಂದ ಬರುವಂತಹ ಒಂದು ಪ್ರತಿಕ್ರಿಯೆ. ಅಲ್ಲಿ ಹೇಳುವಂಥದ್ದು, ದೇವರು ನಿನ್ನನ್ನು ಎಂದಿಗೂ ಹೇಳದಂತೆ ಕೆಡವಿ ಬಿಡುವನು, ಕಿತ್ತು ಬಿಸಾಡು ಬಿಡುವನು ಎಂಬುದಾಗಿ. 51ನೇ ಅಧ್ಯಾಯದಲ್ಲಿ ದೇವರ ಕೃಪೆ ಇರುವುದು ಅಂತ ಹೇಳಿದ್ರೆ, ಈಗ ದೊಯೇಗನಂತವರಿಗೆ ಬರುವಂತ ನೆಕ್ಸ್ಟ್ ಪನಿಷ್ಮೆಂಟ್ ಏನಂತ ಹೇಳಿದ್ರೆ, ಮುಂಬರುವಂತ ದೇವರ ತೀರ್ಪಿನಲ್ಲಿ ದೇವರವರನ್ನು ಸಂಪೂರ್ಣವಾಗಿ ಕಿತ್ತು ಬಿಸಾಡಿ ಬಿಡ್ತಾನೆ ಎಂಬುದಾಗಿ. ಕಿತ್ತಿ ಬಿಸಾಡು ಬಿಡುವಂತದ್ದು ಅಂತ ಹೇಳಿದ್ರೆ, ಅವನ ಮನೆಯಿಂದ ಅಥವಾ ಅವನ ಸ್ಥಾನದಿಂದ ಕಿತ್ತು ಅವನನ್ನ ಕೆಳಗೆ ಹಾಕುವುದಲ್ಲ, ಬದಲಾಗಿ ಸಮಾಜದಲ್ಲಿ ಆ ಒಂದು ದೇಶದಲ್ಲಿ ಅವನಿಲ್ಲದ ಹಾಗೆ ಅಂತ ವ್ಯಕ್ತಿತ್ವಗಳನ್ನ, ಅಂತ ವ್ಯಕ್ತಿಗಳನ್ನ ಸಂಪೂರ್ಣವಾಗಿ ನಾಶ ಮಾಡಿ ಬಿಡುವಂಥದ್ದು. ಇಲ್ಲಿ ಉಪಯೋಗಿಸಲ್ಪಟ್ಟಂತ ಪದ ಕಿತ್ತು ಬಿಸಾಡಿ ಬಿಡುವನು ಎಂಬುದಾಗಿ. ಕಿತ್ತು ಬಿಸಾಡು ಅಂತ ಹೇಳಿದ್ರೆ, ನಾವು ಹೊಲ ಗದ್ದೆಗಳಲ್ಲಿ ನೋಡಿದ್ರೆ ಒಳ್ಳೆ ಗಿಡಗಳ ಮಧ್ಯದಲ್ಲಿ ಬೇಡದೇ ಇರುವಂತ ಕೆಟ್ಟ ಗಿಡಗಳು ಕೂಡ ಇರ್ತದೆ, ಯಾವುದಕ್ಕೆ ಪ್ರಯೋಜನಕ್ಕೆ ಬರದೇ ಇರುವಂತದ್ದು. ಅದನ್ನ ಏನ್ ಮಾಡ್ತಾನೆ ರೈತ, ಅದನ್ನೆಲ್ಲ ಕಿತ್ತು ಬೆಂಕಿಯಲ್ಲಿ ಹಾಕಿ ಸುಟ್ಟು ಬಿಡುವ ಹಾಗೆ ಕೆಟ್ಟ ಗಿಡಗಳನ್ನ, ಕೆಟ್ಟ ವ್ಯಕ್ತಿತ್ವ ಉಳ್ಳಂತ ಅನುಪಯುಕ್ತ ವಸ್ತುಗಳನ್ನ ಹಾಗೆ ಕಿತ್ತು ಬಿಸಾಡಿ ಬಿಡ್ತಾನೆ. ಹಾಗಾಗಿ ದೊಯೇಗ ಕೆಟ್ಟ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಖುಷಿ ಪಡುವಾಗ ಅದನ್ನ ವಿರೋಧಿಸಿ ದಾವಿದ ಈ ಕೀರ್ತನೆಯನ್ನ ಬರೀತಾನೆ. ನಾವು ಮುಂದಿನ ವಚನಗಳಿಗೆ ಹೋಗುವುದಾದ್ರೆ 6ರಿಂದ 7. 6ರಿಂದ 7 ವಚನವನ್ನ ನಾವು ಹೀಗೆ ಟೈಟಲ್ ಮಾಡಬಹುದು, ದ ರಿಯಾಕ್ಷನ್ ಆಫ್ ರೈಚಿಯಸ್ ಎಂಬುದಾಗಿ. ನೀತಿವಂತರು ಮಾಡುವಂತಹ ಒಂದು ಪ್ರತಿಕ್ರಿಯೆ ಕೆಟ್ಟ ವ್ಯಕ್ತಿಗಳನ್ನ ನೋಡಿ. 6ನೇ ಮತ್ತು 7ನೇ ವಚನದಲ್ಲಿ ನೋಡುವಾಗ ದಾವೀದ ಈ ಕೆಟ್ಟ ವ್ಯಕ್ತಿ ದೊಯೇಗ ಮತ್ತೆ ಹತರಾದಂತ ಒಂದು ಸಾಮಾನ್ಯ ವ್ಯಕ್ತಿಗಳ ಮಧ್ಯದಲ್ಲಿ ಇದನ್ನು ಅಬ್ಸರ್ವ್ ಮಾಡ್ತಿರುವಂತ ಮತ್ತೊಂದು ಗುಂಪಿದೆ. ಆ ಜನರು ಇದನ್ನ ನೋಡಿ ಪಾಠ ಕಲ್ತ್ಕೊಳ್ತಾ ಇದ್ದಾರೆ. ಏನ್ ಪಾಠ ಅಂತ ಹೇಳಿದ್ರೆ, ಆ ದುಷ್ಟನ ಪರಿಸ್ಥಿತಿಯನ್ನು ನೋಡಿ ನಗುವಂತೆ ಮಾಡ್ತಾ ಇದ್ದಾರೆ. ಅಲ್ಲಿ ಹೇಳುವಂಥದ್ದು, ದೇವರನ್ನು ನೋಡಿ ಭಯಪಡುವರು ಮತ್ತು ಅವರನ್ನ ಪರಿಹಾಸ್ಯ ಮಾಡುತ್ತಾ ನೋಡಿ ದೇವರನ್ನು ಆಶ್ರಯಿಸಿಕೊಳ್ಳದೆ ಅಧಿಕವಾದ ಐಶ್ವರ್ಯದಲ್ಲಿ ಭರವಸವಿಟ್ಟ ತನ್ನ ದುಷ್ಟತ್ವವೇ ಅವನಿಗೆ ಬಲವೆಂದು ನಂಬಿಕೊಂಡ ಮೂಢನು ಇವನೇ ಎಂಬುದಾಗಿ. ಅಲ್ಲಿ ಅನೀತಿವಂತ ಜನರು ಆ ದುಷ್ಟನನ್ನು ನೋಡಿ ನಗುವಂತ ಪರಿಸ್ಥಿತಿ ಬರ್ತದೆ. ಇಲ್ಲಿ ನಗು ಅಂತ ಹೇಳ್ಬೇಕಿದ್ರೆ ಸುಮ್ಮನೆ ಅವನಿಗಿರುವಂತ ಪರಿಸ್ಥಿತಿಗೋಸ್ಕರ ನಗುವುದಲ್ಲ, ಬದಲಾಗಿ ಸಂಪೂರ್ಣವಾಗಿ ತಿರಸ್ಕರಿಸುವಂತಹ ಅಥವಾ ಅವನ್ ಮಾಡಿದಂತ ಎಲ್ಲ ದುಷ್ಟ ಕಾರ್ಯಗಳಿಗೆ ಸಿಕ್ಕಂತ ಪ್ರತಿಫಲ ಏನಂತ ಹೇಳಿದ್ರೆ, ಅವನನ್ನ ಸಮಾಜದಿಂದ ಹೊರಗೆ ಹಾಕುವಂತಹ ಅಥವಾ ಅವನನ್ನ ನಾಶನಕ್ಕೆ ತಳ್ಳಲ್ಪಡುವಂತಹ ಪರಿಸ್ಥಿತಿ. ಅದರಿಂದ ಅವರಿಗೆ ಭಯಪಡುವಂತ, ದೇವರಿಗೆ ಭಯಪಡುವಂತದನ್ನ ಕಲ್ತ್ಕೊಳ್ತಾರೆ. ಇನ್ನೊಂದ್ ಕಡೆ ದೇವರನ್ನ ಆಶ್ರಯಿಸಿಕೊಳ್ಳದೆ ಇರೋದಕ್ಕಾಗಿ ಆ ವ್ಯಕ್ತಿಗೆ ತಿಳಿಸಿದ್ರೆ ನಾವು ದೇವರನ್ನ ಆಶ್ರಯಿಸಿಕೊಳ್ಬೇಕೆಂಬುದಾಗಿ ತಿಳಿಸ್ತಾನೆ. ಅಂತ ಹೇಳಿದ್ರೆ ಇಟ್ಸ್ ಎಂಟೈರ್ಲಿ ಫೇಲ್ಯೂರ್ ಆಫ್ ದ ನೇಚರ್ ಆಫ್ ದೊಯೇಗನು ದೇವರನ್ನ ನಂಬುವುದರಲ್ಲಿ ಸಂಪೂರ್ಣವಾಗಿ ವಿಫಲನಾಗಿ ಕೇವಲ ಲೌಕಿಕವಾದಂತಹ ವಿಷಯಗಳಲ್ಲಿ ಹಣ, ತನ್ನ ಬಲ, ಜ್ಞಾನ, ತನಗಿರುವ ಸ್ಥಾನಮಾನ, ಈ ವಿಷಯಗಳಿಗೆ ಜಾಸ್ತಿ ಡಿಪೆಂಡ್ ಆಗಿ ಹೋಗುವಾಗ ದೇವರನ್ನ, ಒಳ್ಳೆಯ ಕಾರ್ಯಗಳನ್ನ ಯಾವತ್ತಿಗೂ ಕೂಡ ಏನ್ ಮಾಡುವುದಿಲ್ಲ, ಅವನು ಅದನ್ನ ಪ್ರಾಕ್ಟೀಸ್ ಮಾಡುವುದಿಲ್ಲ. ಅದರಿಂದ ತನ್ನ ಜೀವನದಲ್ಲಿ ಅದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಅವನಿಗೆ ಕೇಡು ಬರ್ತದೆ ಎಂಬುದಾಗಿ. ಇಲ್ಲಿ ನಾವು ನೋಡುವಂಥದ್ದು ಒಳ್ಳೆತನ, ಸತ್ಯ, ಅದು ಯಾವಾಗಲೂ ನಮಗೆ ಒಂದು ಒಳ್ಳೆಯ ರಿಸಲ್ಟ್ ಅನ್ನ ತಂದುಕೊಡ್ತದೆ. ಯಾವಾಗಲೂ ನಾವು ಒಳ್ಳೆತನವನ್ನು ಪ್ರಾಕ್ಟೀಸ್ ಮಾಡಬೇಕು. ದ ನೇಚರ್ ಆಫ್ ಗುಡ್ನೆಸ್ ಅಂಡ್ ಟ್ರೂತ್, ದಟ್ಸ್ ಅವರ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ನಾವು ಅದನ್ನ ಇಟ್ಕೊಳ್ಬೇಕು ಗಟ್ಟಿಯಾಗಿ. ನಾವು ಯಾವಾಗ ನಮ್ಮ ಪರಿಸ್ಥಿತಿಗಳು ಸರಿ ಇಲ್ಲ ಅಂತ ಹೇಳಿ ಒಳ್ಳೆದನ್ನ ಬಿಟ್ಟು ಕೆಟ್ಟದನ್ನ ಇಟ್ಕೊಳ್ತೇವೋ, ಸತ್ಯವನ್ನ ಬಿಟ್ಟು ಅಸತ್ಯವಾದದ್ದನ್ನ ಇಟ್ಕೊಳ್ತೇವೋ, ಆಗ ನಾವು ಎಲ್ಲಿಯೋ ಒಂದು ಕಡೆ ಒಳ್ಳೆಯ ವಿಷಯಗಳ ಒಟ್ಟಿಗೆ ಕಾಂಪ್ರಮೈಸ್ ಆಗ್ತಾ ಇದ್ದೇವೆ. ಅದು ಯಾವತ್ತಿಗೆ ಕೂಡ ನಮಗೆ ಸ್ಟ್ರೆಂತ್ ಆಗಿರುವಂತದಿಲ್ಲ. ಇಲ್ಲಿ ನ್ಯಾಯ ನೀತಿಯನ್ನು ಆಚರಿಸುವಂತವರ ಒಂದು ಸ್ಟ್ರೆಂತ್ ಏನಂತ ಹೇಳಿದ್ರೆ, ಅವರ ಸ್ಟ್ರೆಂತ್ ರೈಚಿಯಸ್ನೆಸ್ ಆಗಿರುವಂತದ್ದು
ತಮ್ಮಲ್ಲಿರುವ ಒಳ್ಳೆಯ ಗುಣಗಳನ್ನು, ದ ನೇಚರ್ ಆಫ್ ಗುಡ್ನೆಸ್ ಅನ್ನ ಕಾಪಾಡಿಕೊಳ್ಳುವಂಥದ್ದು, ಸತ್ಯವನ್ನ ಹಿಡಿದುಕೊಳ್ಳುವಂಥದ್ದು, ಅದು ಅವರಿಗೆ ಸ್ಟ್ರೆಂತ್ ಆಗಿ ಇರ್ತದೆ ಎಂಬುದಾಗಿ ನಾವು ನೋಡ್ತೇವೆ. ದೊಯೇಗ ಮಾತ್ರ ಕೆಟ್ಟ ಎಲ್ಲ ಇನ್ನೋಸೆಂಟ್ ಮಕ್ಕಳನ್ನ ಕೊಲ್ತಾನೆ. ಅದು ದುಷ್ಟತ್ವವಾಗಿ ಆ ಜನರು ಕೂಡ ದೊಯೇಗನನ್ನ ಸಂಪೂರ್ಣವಾಗಿ ವಿರೋಧಿಸುವ ಹಾಗೆ ಮುಂದೆ ಒಂದು ದಿನ ಪರಿಸ್ಥಿತಿ ಬರ್ತದೆ. ಇದೆಲ್ಲವನ್ನು ದಾವಿದ ನೆನಪು ಮಾಡಿ ಈ ಕೀರ್ತನೆಯನ್ನ ಬರೀತಾನೆ. ನೀನು ದುಷ್ಟ ಮಾಡಿದ್ರಿಂದ ನಿನ್ನ ದುಷ್ಟ ಕಾರ್ಯಗಳಿಗೆ ಈಗ ಜನ ನೋಡಿ ಏನ್ ಮಾಡ್ತಾ ಇದ್ದಾರೆ, ನಗ್ತಾ ಇದ್ದಾರೆ, ಶಾಪ ಹಾಕುವಂತ ಪರಿಸ್ಥಿತಿಗೆ ಬಂದಿದೆ ಅಂತ ಹೇಳ್ಕೊಂಡು ಮುಂದಿನ ವಚನಗಳಿಗೆ ನಾವು ಹೋಗುವುದಾದ್ರೆ 8 ಮತ್ತು 9ನೇ ವಚನ, ಅದಕ್ಕೆ ಡೇವಿಡ್ಸ್ ರೆಸ್ಪಾನ್ಸ್ ಎಂಬುದಾಗಿ ನಾವು ಟೈಟಲ್ ಮಾಡಬಹುದು. 8 ಮತ್ತು 9ನೇ ವಚನ. ಯಾಕೆಂತ ಹೇಳಿದ್ರೆ ದಾವಿದ ಅಲ್ಲಿ ಹೇಳ್ತಾನೆ, ನಾನು ದೇವಾಲಯದ ಸೊಗಸಾದ ಎಣ್ಣೆ ಮರದಂತಿರುವೆನು ಎಂಬುದಾಗಿ. ಇದೆಲ್ಲದರ ಮಧ್ಯದಲ್ಲಿ ಬಟ್ ಎನ್ನುವಂತ ಪದವನ್ನು ಉಪಯೋಗಿಸಿ ನಾನು ಎನ್ನುವಂತ ಪದವನ್ನ ಅವನು ಉಪಯೋಗಿಸ್ತಾ ಇದ್ದಾನೆ. ಇಲ್ಲಿ ದಾವಿದ ನಾನೆಲ್ಲಿದ್ದೇನೆ ಅಂತ ಹೇಳಿದ್ರೆ ಸೊಗಸಾದ ಎಣ್ಣೆ ಮರದಂತೆ ಇರುವೆನು ಎಂಬುದಾಗಿ. ಎಣ್ಣೆ ಮರವನ್ನ ಎಲ್ಲಿ ಇರ್ತಾ ಇತ್ತು ಎಣ್ಣೆ ಮರ ಆವತ್ತಿನ ಕಾಲಗಳಲ್ಲಿ ಅಂತ ಹೇಳಿದ್ರೆ, ಎಣ್ಣೆ ಮರವು ಇರುವ ಸ್ಥಳಗಳಲ್ಲಿ ಮಂಜೂಷವನ್ನ ಇಡ್ತಾ ಇದ್ರು. ಆಗ ಮಂಜೂಷ ದೇವರ ಪ್ರಸನ್ನತೆ ಒಂದು ಸೂಚಿಸಿದ್ರೆ, ಸುತ್ತಲಿರುವಂತ ಎಣ್ಣೆ ಮರಗಳು ಒಂದು ಒಳ್ಳೆಯ ಫಲಭರಿತವಾದಂತಹ ತೃಪ್ತಿಕರವಾದಂತಹ ಸೊಗಸಾದ ಒಂದು ಏನಂತ ಹೇಳ್ತಾರೆ ಅದಕ್ಕೆ ಸಮೃದ್ಧಿಕರವಾದಂತ ಪರಿಸ್ಥಿತಿಯನ್ನ ಸೂಚಿಸ್ತದೆ. ದಾವಿದ ಕೂಡ ತಾನು ಸೊಗಸಾದ ಎಣ್ಣೆ ಮರದಂತಿದ್ದೇನೆ. ಎಲ್ಲಿ ಅಂತ ಹೇಳಿದ್ರೆ ದೇವರ ಪ್ರಸನ್ನತೆಯಲ್ಲಿ. ಯಾವಾಗ ಮಂಜೂಷ ಅಲ್ಲಿ ಇರ್ತದೋ ಅಂತ ಮಂಜೂಷದ ಬಳಿಯಲ್ಲಿ ಬೆಳೆಯುವಂತ ಎಲ್ಲ ಮರಗಳು ಸೊಗಸಾಗಿ ಒಳ್ಳೆಯ ಫಲವನ್ನು ಕೊಡುವಂತ ಮರಗಳು, ಅಂತ ವ್ಯಕ್ತಿ ನಾನಾಗಿದ್ದೇನೆ ಎಂಬುದಾಗಿ. ಆಲಿವ್ ಮರವನ್ನ ನಾವು ನೋಡುವುದಾದ್ರೆ ಎಣ್ಣೆ ಮರಗಳು ತುಂಬಾ ಜಾಸ್ತಿ ವರ್ಷ ಬದುಕುವಂತ ಮರಗಳು, ಮಾತ್ರವಲ್ಲದೆ ಹೆಚ್ಚು ಎಣ್ಣೆಯನ್ನ ಫಲವನ್ನ ಕೊಡುವಂತ ಮರಗಳು. ಹಾಗಾಗಿ ಇದು ಹೆಚ್ಚಿರುವ ಕಡೆ ದೇವರ ಮಂಜೂಷ ಇರ್ತಾ ಇತ್ತು ಎನ್ನುವಂಥದ್ದನ್ನು ನಾವು ದೇವರ ವಾಕ್ಯದಲ್ಲಿ ತಿಳ್ಕೊಳ್ತೇವೆ. ಅಲ್ಲಿ ಇರುವ ಮಂಜೂಷ ಇರುವ ಕಡೆ ದೇವರ ಕೃಪೆಯು ಯುಗಾಂತರಗಳಲ್ಲಿ ಇರ್ತದೆ ಎಂಬುದಾಗಿ ಕೀರ್ತನೆಗಾರನು ಹೇಳ್ತಾನೆ. ಮುಂದಿನ ವಚನಗಳಲ್ಲಿ ಹೇಳುವಂಥದ್ದು 9ನೇ ವಚನದಲ್ಲಿ, ದೇವರೇ ನಿನ್ನ ಉಪಕಾರಕ್ಕಾಗಿ ಯಾವಾಗಲೂ ನಿನ್ನನ್ನು ಸ್ತುತಿಸುವೆನು, ನಿನ್ನ ನಾಮವು ಸರ್ವೋತ್ತಮನೆಂದು ನಿನ್ನ ಭಕ್ತರ ಮುಂದೆ ಅದನ್ನ ನಿರೀಕ್ಷಿಸಿಕೊಂಡಿರುವೆನು ಎಂಬುದಾಗಿ. ಅಲ್ಲಿ ದೇವರ ಉಪಕಾರಕ್ಕಾಗಿ ಯಾವಾಗಲೂ ಸ್ತುತಿಸುವಂಥದ್ದು, ದೇವರನ್ನ ನಿರೀಕ್ಷಿಸಿಕೊಂಡಿರುವಂಥದ್ದು ಬಹಳ ಪ್ರಾಮುಖ್ಯ. ನಾವು ದೇವರಿಗೆ ಒಟ್ಟಿಗೆ ಜೀವಿಸ್ತೇವೆ ಅಂತ ಹೇಳಿದ್ರೆ ದೇವರ ಉಪಕಾರವನ್ನ ನೆನಪು ಮಾಡಿಕೊಳ್ಳುತ್ತಾ, ನಮ್ಗೆ ಯಾವಾಗಲೂ ಉಪಕಾರ ಅಂತ ಹೇಳಿದ್ರೆ ದೊಡ್ಡದು ಹಣ ಬೇಕು, ಐಶ್ವರ್ಯ ಬೇಕಂತಲ್ಲ. ದೇವರ ಉಪಕಾರ ನಮ್ಮನ್ನು ನಾಶದಿಂದ ತಪ್ಪಿಸುವಂಥದ್ದು, ಅನುದಿನವೂ ನಮ್ಮ ಭಾರವನ್ನು ಹೊರುವಂತ ದೇವರು, ಅನುದಿನವೂ ನಮ್ಮೊಟ್ಟಿಗೆ ಹೆಜ್ಜೆ ಹಾಕುವಂತ ದೇವರು. ಅದನ್ನ ನೆನಪು ಮಾಡಿಕೊಂಡು ದೇವರಿಗೆ ಸ್ತುತಿಸುವಂಥದ್ದು, ಮುಂದಿನ ದಿನಗಳಲ್ಲಿ ಬೇಕಾದ ಎಲ್ಲ ಪ್ರತಿಫಲ, ಐಶ್ವರ್ಯ ಅಥವಾ ಆಶೀರ್ವಾದಗಳಿಗೆ ದೇವರನ್ನ ನಿರೀಕ್ಷಿಸಿಕೊಂಡಿರುವಂಥದ್ದು ಬಹಳ ಇಂಪಾರ್ಟೆಂಟ್. ದಾವಿದ ಕೂಡ ಅದನ್ನ ಇದು ಮಾಡ್ತಾನೆ. ಏನಂತ ಹೇಳಿದ್ರೆ ದಾವಿದ ದುರ್ಯೋಗ ಮಾತ್ರವಲ್ಲದೆ ಸೌಲ ಆತನನ್ನ ಹಿಮ್ಮೆಟ್ಟುವಾಗ ಕೆಲವು ಟೈಮಲ್ಲಿ ಅವರು ವಿನ್ ಆದಾಗೆ ಕಂಡ್ರು ಕೂಡ ದಾವಿದ ದೇವರ ಮೇಲೆ ನಂಬಿಕೆಯನ್ನ, ನಿರೀಕ್ಷೆಯನ್ನ ಕಳ್ಕೊಳ್ಳಿಲ್ಲ. ಅದನ್ನ ಇಲ್ಲಿ ಒತ್ತಿ ಹೇಳ್ತಾನೆ, ನಿನ್ನಲ್ಲಿ ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದೇನೆ ಎಂಬುದಾಗಿ, ನಿನ್ನನ್ನೇ ನಿರೀಕ್ಷಿಸಿಕೊಂಡಿದ್ದೇನೆ ಎನ್ನುವಂಥದ್ದು. ಇನ್ನೊಂದ್ ಕಡೆ ದಾವಿದ ಹೆಚ್ಚಳ ಪಡುವಂಥದ್ದು, ಸಂತೋಷ ಪಡುವಂಥದ್ದು, ಯಾವುದರಲ್ಲಿ ಸಂತೋಷ ಪಡ್ತಾನೆ, ಯಾವುದರಲ್ಲಿ ತಾನು ಜಂಬವನ್ನ ಪಡ್ತಾನೆ ಅಂತ ಹೇಳಿದ್ರೆ ದೇವರಲ್ಲಿ ಹೆಚ್ಚಳವನ್ನ ಪಡ್ತಾನೆ. ಸೊ ಈ ಕೀರ್ತನೆಯ ಕಂಟೆಂಟ್ಸ್ ಅಥವಾ ಇಂಟೆನ್ಷನ್ ಬಹಳ ಈಸಿಯಾಗಿ ಅರ್ಥ ಆಗ್ತದೆ. ಏನಂತ ಹೇಳಿದ್ರೆ ದೊಯ್ಯುಗ ತಾನೊಬ್ಬ ದುಷ್ಟ ಕಾರ್ಯಗಳನ್ನ ಮಾಡಿ ಕೆಟ್ಟ ವಿಷಯಗಳಲ್ಲಿ, ಹಣ, ಸ್ಥಾನಮಾನ, ಐಶ್ವರ್ಯ, ಬೇರೆಯವರನ್ನ ಕೊಲ್ಲುವುದರಲ್ಲಿ, ಸುಳ್ಳು ನಾಲಿಗೆಯಲ್ಲಿ, ಇದರಲ್ಲಿ ಸಂತೋಷ ಪಟ್ರೆ ದಾವಿದ ಸತ್ಯ, ನ್ಯಾಯ, ನೀತಿ, ದೇವರಲ್ಲಿ ಸಂತೋಷವನ್ನ ಪಡ್ತಾನೆ. ಇದೇನ್ ಮಾಡ್ತದೆ ಅವನಿಗೆ ಬ್ಲೆಸ್ಸಿಂಗ್ಸ್ ಆಗಿ ಅವನ ಜೀವನವನ್ನ ಆಶೀರ್ವಾದ ಮಾಡ್ತದೆ. ಇವತ್ತು ನಮ್ಗೆ ಕೂಡ ನಾವು ಯಾವುದನ್ನೇ ಸಂಪಾದನೆ ಮಾಡುವಾಗ ನ್ಯಾಯ ನೀತಿಯಿಂದ ಸಂಪಾದನೆ ಮಾಡ್ತೇವ, ಒಳ್ಳೆ ದಾರಿಯಲ್ಲಿ ಸಂಪಾದನೆ ಮಾಡ್ತೇವ. ಮಾತ್ರವಲ್ಲದೆ ನಾವು ಯಾರನ್ನ ನಮ್ಮ ಜೀವನದ ಮೂಲಕ ಪ್ರತಿಫಲಿಸ್ತಾ ಇದ್ದೇವೆ, ಒಳ್ಳೆಯ ವಿಷಯಗಳನ್ನು, ದೇವರನ್ನು ಎಂಬುದಾಗಿ. ನಾವು ಒಂದು ವೇಳೆ ದೊಯ್ಯಗನ ಸ್ವಭಾವದಲ್ಲಿದ್ರೆ ನಮ್ಮನ್ನು ನಾವು ಹೆಚ್ಚಿಸಿಕೊಂಡು ಅದರಲ್ಲಿ ಖುಷಿ ಪಡುವುದಾದ್ರೆ ಅದನ್ನು ಬಿಟ್ಟು ದಾವಿದನ ಹಾಗೆ ದೇವರಲ್ಲಿ ಸಂತೋಷ ಪಡುವಂತ ಸ್ವಭಾವವನ್ನು ಬೆಳೆಸಿಕೊಳ್ಳಿಕ್ಕೆ ದೇವರ ಆತ್ಮ ನಮಗೆ ಸಹಾಯ ಮಾಡಲಿ. ಆಮೇಲೆ ನಾವು ಪ್ರಾರ್ಥನೆಯನ್ನು ಮಾಡುವ. ಸರ್ವೋತ್ತಮನಾದಂಥ ನಮ್ಮ ತಂದೆಯಾದ ದೇವರೇ, ನೀನು ಎಲ್ಲ ಕಾಲಗಳಲ್ಲಿಯೂ, ಎಲ್ಲ ಸಂದರ್ಭಗಳಲ್ಲಿಯೂ, ಎಲ್ಲ ಸ್ಥಳಗಳಲ್ಲಿಯೂ ವಾಸ ಮಾಡುವಂತ, ಕೈ ಹಿಡಿದು ನಡೆಸುವಂತ ದೇವರು ನೀನಾಗಿರೋದಕ್ಕಾಗಿ ಸ್ತೋತ್ರ ಹೇಳ್ತೇವೆ.
ಅಂದು ದೊಯೇಗನು ನಿನ್ನ ಸೇವಕರ ವಿರುದ್ಧವಾಗಿ ತಪ್ಪು ಮಾಡಿದ್ದು ಮಾತ್ರವಲ್ಲದೆ ನಿನಗೆ ವಿರುದ್ಧವಾಗಿ ತಪ್ಪು ಮಾಡಿ ತನ್ನ ಅಂತಿಮ ದಿನಗಳಲ್ಲಿ ನಿತ್ಯ ನಾಶನವನ್ನ ಹೊಂದಿಕೊಂಡನು. ಆದರೆ ದಾವೀದನು ಮಾತ್ರ ಎಲ್ಲ ಸಂದರ್ಭಗಳಲ್ಲಿ ನಿನಗೆ ನಂಬಿಗಸ್ತಿಕೆ ಉಳ್ಳವನಾಗಿ ಯಾವಾಗಲೂ ನಿನ್ನ ಪರಿಶುದ್ಧ ಪ್ರಸನ್ನತೆಯಲ್ಲಿ ವಾಸಿಸುವಂತಹ ಆಶೀರ್ವಾದಕ್ಕೆ ಪಾತ್ರನಾದನು ಎಂಬುದಾಗಿ ನಾವು ನಿನ್ನ ವಾಕ್ಯದ ಮೂಲಕ ತಿಳಿದುಕೊಂಡಿದ್ದೇವೆ. ದೇವರ ನಿನ್ನ ವಾಕ್ಯದ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತನಾಡುವುದಕ್ಕಾಗಿ ಸ್ತೋತ್ರ. ಆ ವಾಕ್ಯ ನಮ್ಮ ಆತ್ಮಿಕ ಜೀವನಕ್ಕೆ ಮತ್ತಷ್ಟು ಬಲ, ಜ್ಞಾನ, ಒಳ್ಳೆಯ ಆದರ್ಶಗಳನ್ನ ತೆರೆದಿಡುವುದರ ಮೂಲಕ ನಾವು ನೀನು ಕಲಿಸಿಕೊಟ್ಟಂತ ಸತ್ಯ, ನ್ಯಾಯ, ನೀತಿಯ ಮಾರ್ಗದಲ್ಲಿ ಸಾಗುತ್ತಾ ನಿನ್ನ ಆಶೀರ್ವಾದವನ್ನು ಹೊಂದಿಕೊಳ್ಳಿಕ್ಕಾಗುವಂತೆ ನಡೆಸು. ಇದರಲ್ಲಿ ಪಾಲ್ಗೊಂಡಂತ ಪ್ರತಿಯೊಬ್ಬರನ್ನ ನಿನ್ನ ಆಶೀರ್ವಾದ ಮಾಡಿ ಎಂಬುದಾಗಿ ಬೇಡ್ತೇವೆ. ಹೇಗೂ ರಾತ್ರಿ ವೇಳೆಯಲ್ಲಿ ನಮ್ಮ ದೇಹ ಪ್ರಾಣಾತ್ಮಗಳನ್ನ ನಿನ್ನ ಹಸ್ತಗಳಿಗೆ ಒಪ್ಪಿಸ್ತೇವೆ. ಸುಖಕರವಾದ ವಿಶ್ರಾಂತಿಯನ್ನು ಕೊಡು. ಎಲ್ಲ ಕೆಟ್ಟ ಕನಸು, ಅಪಾಯಗಳಿಗೆ ನಮ್ಮನ್ನು ತಪ್ಪಿಸು. ಸ್ವಾಮಿ, ನಿನ್ನ ಚಿತ್ತವಿದ್ರೆ ಹೊಸ ದಿನಕ್ಕೆ ಹೊಸ ಮನಸ್ಸಿನೊಂದಿಗೆ, ಹೊಸ ಬಲದೊಂದಿಗೆ ನಮ್ಮನ್ನು ನಡೆಸೆಂದು ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಬೇಡುತ್ತೇವೆ. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅಂದಿನದ ಆಹಾರವನ್ನು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿದ ನಮ್ಮನ್ನು ತಪ್ಪಿಸು. ಯಾಕಂದ್ರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲವು ನಿನಗೆ ಸ್ವಾಮಿ. ಆಮೆನ್. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಕರ್ತನು ಪ್ರಸನ್ನ ಮುಖದಿಂದ ನೋಡಿ ನಿಮ್ಮ ಮೇಲೆ ದಯವಿಡಲಿ. ಕರ್ತನು ಕೃಪಾ ಕಟಾಕ್ಷವಿಟ್ಟು ನಿಮಗೆ ಶಾಂತಿಯನ್ನು ಅನುಗ್ರಹಿಸಲಿ. ಕರ್ತನು ತಿರುಗಿ ಬರುವಾಗ ನಿಮ್ಮ ಶರೀರ, ಪ್ರಾಣ, ಆತ್ಮಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ತ್ರೈಕ ದೇವರ ಆಶೀರ್ವಾದವು ಆನ್ಲೈನ್ ನಲ್ಲಿ ಭಾಗಿಯಾದಂತಹ ಪ್ರತಿಯೊಬ್ಬರೊಟ್ಟಿಗೂ, ಇಡೀ ಸಭೆಯೊಟ್ಟಿಗೂ ನಿತ್ಯ ಕಾಲಕ್ಕೂ ನೆಲೆಯಾಗಿರಲಿ. ಆಮೆನ್.